ಹಾಯ್ ಫ್ರೆಂಡ್ಸ್ ತಂಗಡಿ ಸ್ವಾಗತ ಫ್ರೆಂಡ್ಸ್ ಇವತ್ತು ವಿಡಿಯೋದಲ್ಲಿ ಬಂದುಬಿಟ್ಟು ಏನು ತಿಳ್ಕೊಂಡ್ರೆ ಫ್ರೆಂಡ್ಸ್ ಒಂದು ಕ್ಯಾಪ್ ಕಾರ್ಡ್ದಲ್ಲಿ ಅಂದರೆ ತಮಿಳಲ್ಲಿ ನೋಡ್ಕೊಂಡ್ರೆ ಫ್ರೆಂಡ್ಸ್ ಅದೇ ರೀತಿನ ಒಂದು ಸಾಂಗ್ ಐತಿ ಫಸ್ಟ್ ಒಂದು ಅದನ್ನ ಹಾಕಿ ಯಾವ ರೀತಿ ಕ್ಯಾಪ್ ಕಾರ್ಡ್ದಲ್ಲೇ ಎಡಿಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಪೇಜ್ಗಳು ಕ್ರಿಯೇಟ್ ಮಾಡೋ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಬಟ್ ಇದನ್ನು ನೆಕ್ಸ್ಟ್ ವಿಡಿಯೋ ನಿಮ್ಮ ಬರೋ ವಿಡಿಯೋ ನಾವು ಪೇಜ್ಗಳು ಯಾವ ರೀತಿ ಕ್ರಿಯೇಟ್ ಮಾಡೋದು ಇದೊಂಥರ ಬೇರೆ ಹೇಗೆ ಕ್ರಿಯೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅವ್ರು ಯಾವ ರೀತಿ ಅಂದರೆ ಕ್ರಿಯೇಟ್ ಮಾಡಿದ್ದದ ಅವ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಬಟ್ ಈಗ ವಿಡಿಯೋ ಎಡಿಟಿಂಗ್ ಅನ್ನೋದು ನೋಡ್ಕೊಳ್ಳೋ ಫ್ರೆಂಡ್ಸ್ ಕ್ಯಾಪ್ ಕಾರ್ಡ್ದಲ್ಲಿ ಯಾವ ರೀತಿ ವಿಡಿಯೋ ಎಡಿಟ್ ಮಾಡ್ಕೊಳ್ಬೇಕು ಅನ್ನೋದು ನಾನು ಡೆಮೋ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ವಿಡಿಯೋ ಐತೆ ಫ್ರೆಂಡ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡೋರ ಗಡ್ಡಿಗೆ ಮೇವಿಗೆ ಬಂದಾಗ ಬಿದ್ದಿಳಲ್ಲೋ ತೊಡಕ ಮರಿಯಲ್ಲಿ ಹಂಗ ತಮ್ಮ ಮೆಚ್ಚಿನ ಅಕ್ಕಿನ ಹಾಲಿನಂತ ಗುಣಕ. ಎಷ್ಟು ಭಾರಿ ಫ್ರೆಂಡ್ಸ್. ಫಸ್ಟ್ ಆ ಸಾಂಗ್ ತಕ್ಕ ಫೋಟೋ ಹಾಕೊಂಡು ಫುಲ್ ಚೆನ್ನಾಗಿ ಮಾಡ್ಕೊಂಡು ಫ್ರೆಂಡ್ಸ್. ಪೇಜ್ಗಳು ಇಲ್ಲಿ ಕ್ರಿಯೇಟ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಪೇಜ್ಗಳು ಹಿಂದೆ ಬ್ಯಾಕ್ಗ್ರೌಂಡ್ ಇಲ್ಲ, ಜಸ್ಟ್ ನೋಡ್ಕೊಳ್ಳಿ. ಹಿಂದೆ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ಜಸ್ಟ್ ಫುಲ್ ಚೆನ್ನಾಗಿದೆ ಫ್ರೆಂಡ್ಸ್. ತೋರ್ಸಕ್ಕೆ ನೋಡ್ಕೊಳ್ಳಿ. ಇಷ್ಟು ಚೆನ್ನಾಗಿ ನೀಟಾಗಿ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಪ್ಲಿಕೇಶನ್ ಆಗೈತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡೋಣ. ಈ ಬಟ್ ವಿಡಿಯೋ ಎಡಿಟಿಂಗ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಟ್ ಇಲ್ಲೊಂದು ವಿಡಿಯೋ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ತೋರಿಸ್ತೀನಿ. ನಿಮಗೆ ಬಂದಾಗ ಬಿದ್ದಿಳಲ್ಲೋ ತೊಡಕ ಮರಿಯಲ್ಲಿ ಹೆಂಗ ತಮ್ಮ ಮೆಚ್ಚಿನ ಅಕ್ಕಿನ ಹಾಲಿನಂತ ಗುಣಕ. ಮೊಡರ ಗಡ್ಡಿಗೆ ಮೇವಿಗೆ ಬಂದಾಗ ಬಿದ್ದಿಳಲ್ಲೋ ತೊಡಕ. ಫ್ರೆಂಡ್ಸ್ ನೋಡ್ಕೊಳ್ಳಿ, ಈ ರೀತಿ ವಿಡಿಯೋ ಎಡಿಟಿಂಗ್ ಫ್ರೆಂಡ್ಸ್ ಬೆಸ್ಟ್ ಎಡಿಟಿಂಗ್ ಆಗುತ್ತೆ ಫ್ರೆಂಡ್ಸ್. ನೀವು ಅಲ್ಲೆಲ್ಲ ಶೇರ್ ಮಾಡ್ಲಿಕ್ಕೆ ಅಲ್ಲಿ ನಿಮ್ಗೆ ಇನ್ಸ್ಟಾ ವಿಡಿಯೋ ಹಾಕೋಕ್ಕೆ ಬೆಸ್ಟ್ ಆಗ ಫ್ರೆಂಡ್ಸ್. ಅದೇ ರೀತಿ ವಿಡಿಯೋ ಎಡಿಟ್ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಕ್ಯಾಪ್ಕಟ್ ಅಪ್ಲಿಕೇಶನ್ ಬೇಕಾಗುತ್ತೆ, ಅದ್ರ ಜೋಡಿನ UPI ಅನ್ನೋದು ಬೇಕಾಗುತ್ತೆ. ನಾನೆಲ್ಲ ಯಾವ ರೀತಿ ತೊಗೋಬೇಕಂತ ನೀಟಾಗಿ ತಿಳಿಸ್ಕೊಡ್ತೀನಿ ಮುಂದೆ. ಬಟ್ ಸ್ಟೆಪ್ ವೈಸ್ ಹಾಕೋದು ಹೋಗಿ ನಾನು ಸಿಕ್ಕಂಗೆ ತಿಳಿಸ್ಕೊಡಂಗಿಲ್ಲ. ಬಟ್ ನೋಡ್ಕೊಂಡು ಯಾವ ರೀತಿ ಕ್ಯಾಪ್ಕಟ್ ಓಪನ್ ಮಾಡ್ಕೊಳ್ಳಿ ಮೊದಲು. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಕ್ಯಾಪ್ಕಟ್ ಒಂದು ಓಪನ್ ಮಾಡ್ಕೊಂಡು ಈ ರೀತಿ ನೋಡ್ಕೊಳ್ಳಿ, ಶೇರ್ ಮಾಡ್ತಾನೆ ಈ ರೀತಿ ತೋರ್ಸೋದು ನೋಡ್ಕೊಳ್ಳಿ. ಇದು ಆ್ಯಪ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಕ್ಲಿಕ್ ಮಾಡ್ಕೊಂಡೆ ಆಟೋಮೆಟಿಕ್ ಈ ರೀತಿ ಓಪನ್ ಆಕೈತಿ. ಫಸ್ಟಿಗೆ ಹಲೋತಿ ಅವನು ಫೈಲ್ ಮ್ಯಾನೇಜರ್ದು ಅವನು ಹಲೋ ಕೇಳತಿ. ಸ್ಟಾರ್ಟಿಂಗ್ ಇನ್ಸ್ಟಾಲ್ ಮಾಡ್ಕೊಂಡ್ರಿಗೆ ಅವನು ಹಲೋ ಕೊಟ್ಕೊಳ್ಳಿ. ಆನಂತರ ನಮ್ಗೆ ಏನಾಕೈತಿ ಈ ರೀತಿ ಪೇಜ್ ಏನಾಕೈತಿ. ನಾ ಕ್ರಿಯೇಟ್ ಮಾಡಿದ ವಿಡಿಯೋ ಇಲ್ಲಿ ಫ್ರೆಂಡ್ಸ್ ತೋರಿಸಿ ನೋಡ್ಕೊಳ್ಳಿ. ಇಲ್ಲಿ ಓಪನ್ ಆದ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ವೇಟ್ ಯಾಕೆ ಮಾಡಿ ಅಂದ್ರೆ ಈ ರೀತಿ ಓಪನ್ ಮಾಡ್ಕೊಂಡು ಒಂದು ಸ್ವಲ್ಪ ವೇಟ್ ಮಾಡ್ಕೋಬೇಕಾಗೈತಿ. ವೇಟ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿ ವರ್ಕ್ ಆಕೈತಿ. ಅದಕ್ಕೋಸ್ಕರ ಒಂದ್ಸಲ ಅಲೈಟ್ ಮಿಷನ್ ಅಂತ ಸ್ಟ್ರೈಕ್ ಆಗಿಲ್ಲ, ಬಟ್ ಒಂದ್ಸಲ ವೇಟ್ ಮಾಡ್ಕೋಬೇಕಾಗೈತಿ. ಈ ರೀತಿ ಬಂದು ವೇಟ್ ಮಾಡ್ಕೊಂಡು ಆನಂತರ ಅಪ್ಲೈ ಮಾಡ್ತೀನಿ ನೋಡಿ. ನಮಗೆ ಬಂದಾಗ ಬಿದ್ದಿಳಲ್ಲೋ ತೊಡಕ ಮೇಲಂಗ ತಮ್ಮ ಮೆಚ್ಚಿನ ಅಕ್ಕಿನ ಹಾಲಿನಂತ ಗುಣಕ. ನೋಡೋರ ಗಡ್ಡಿಗೆ ಮೇವಿಗೆ ಬಂದಾಗ ಇವನ್ನೆಲ್ಲ ಎಫೆಕ್ಟ್ ಯಾವ ರೀತಿ ಹಾಕೋಬೇಕು ಇಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಅಕ್ಷರ ಪೇಜ್ಗಳು ಹಾಕೊಂಡು ಇಲ್ಲ ತೋರಿಸ್ತೀನಿ. ಇಲ್ಲಿ ತಳ ಅಕ್ಷರ ಪೇಜ್ಗಳು ಹಾಕೇನೆ ಫಸ್ಟ್ ಸ್ಟುಡಿಯೋಗಳು ಅವೆಲ್ಲನೂ ಆನಂತರ ಅಕ್ಷರ ಪೇಜ್ಗಳು ಹಾಕೊಂಡು ಆನಂತರ ಎಫೆಕ್ಟ್ ಹಾಕೇನೆ. ಅದನ್ನ ಯಾವ ರೀತಿ ನಾವೆಲ್ಲ ಹಾಕೊಳ್ಬೇಕು, ಯಾವ ರೀತಿ ಓಪನ್ ಮಾಡ್ಕೊಳ್ಬೇಕು, ಎಫೆಕ್ಟ್ಗಳು ಓಪನ್ ಆಗೋಲ್ಲ ನಿಮ್ಗೆ. ಅವ್ರು ಯಾವ ರೀತಿ ಹಾಕೋಬೇಕು ಎಲ್ಲ ಸ್ಟೆಪ್ ವೈಸ್ ನಾನು ನೀಟಾಗಿ ಎಲ್ಲ ತಿಳಿಸ್ಕೊತೀನಿ. ನೀವು ಯಾರು ಖಂಡಿತವಾಗಿ ಫುಲ್ ವಿಡಿಯೋಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ಬನ್ನಿ ಫ್ರೆಂಡ್ಸ್ ನೀವು ಹೊಸದು ಕ್ರಿಯೇಟ್ ಮಾಡಿ ನೋಡೋಣ. ಈ ರೀತಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀಲಿ ಕಲರ್ದ ತರ ಮೇಲೆ ನೋಡ್ಕೊಳ್ಳಿ ಪ್ಲಸ್ ಐತಿ. ಕರಿ ಕಲರ್ ಒಳಗೆ ಪ್ಲಸ್ ಐತಿ, ನೀಲಿ ಕಲರ್ ಪಟ್ಟಿ ಒಳಗೆ ಆ ನೀಲಿ ಕಲರ್ ಪಟ್ಟಿ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಆದ ನಂತರ ಈ ರೀತಿ ನಮ್ಮ ಸ್ಟೋರೇಜ್ ಅನ್ನೋದು ಆನಕೈತಿ. ಸ್ಟೋರೇಜ್ ಅನ್ನೋದು ನಾವು ಏನು ಮಾಡ್ಕೋಬೇಕು, ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ವಿಡಿಯೋ ಅಂದ್ರೆ ಯಾವ ವಿಡಿಯೋ ಅಂದ್ರೆ ಫ್ರೆಂಡ್ಸ್ ನಾವು ಜಸ್ಟ್ ನಾವು ವಿಡಿಯೋ ಎಡಿಟಿಂಗ್ ಮಾಡ್ತೀವಲ್ಲ, ಸಾಂಗ್ ಇದ್ದಂಥದ್ದು ವಿಡಿಯೋ ಇರ್ತೈತಿ. ಸಾಂಗ್ ಐತೆ ಅಂದ್ರೆ ಅದನ್ನ ಏನು ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಎದಕಾರ ಹಾಕಿ ಪೇಂಜ್ ಮಾಡ್ಕೊಳ್ಳಿ, ಅಂದ್ರೆ ಚೆನ್ನಾಗಿ ಐತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ 15 ಸೆಕೆಂಡ್ ಐತಿ ವಿಡಿಯೋ ಅನ್ನೋದು. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ರೀತಿ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡೇನೆ ಈ ಬಲ್ಗಡ್ ಸೈಡ್ ತರತಗಡೆ ಮೂಲಿ ನೋಡ್ಕೊಳ್ಳಿ. ಇಂಗ್ಲೀಷ್ ಅಕ್ಷರ ಒಳಗೆ ಯಾರ್ದು ತೋರಿಸಿತ್ತು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬಂದು ಅದು ವಿಡಿಯೋ ಅನ್ನೋದು ಸೆಲೆಕ್ಟ್ ಆಯಿತು ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಂಡು ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡಿವಿ. ಬಟ್ ಅದು ಸಾಂಗ್ ಅನ್ನೋದು ಫುಲ್ ಸಾಂಗ್ ಬಂದಿಲ್ಲ ನಮ್ಗೆ, ಒಂದು ಸ್ವಲ್ಪ ಕಟ್ ಬಂದೈತಿ. ಅದನ್ನ ಹೆಂಗೆ ಇದು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಒಂದು ಡಿಲ್ಟ್ ಹೊಡಿಕಿಂತ ಮುಂಚೆ ಇದನ್ನ ಡಿಲ್ಟ್ ಹೊಡಿಯೋದು ಈಗ ಈ ಡಿಲ್ಟ್ ಹೊಡಿಕಿಂತ ಮುಂಚೆ ನಾವೇನು ಮಾಡ್ಕೋಬೇಕು, ಒಂದು ಫೋಟೋ ಹಾಕೋಣ. ಇಲ್ಲಿ ನೋಡ್ಕೊಳ್ಳಿ ಬಲ್ಗಡ್ ಸೈಡ್ ನೋಡ್ಕೊಳ್ಳಿ, ಅದು ವಿಡಿಯೋ ಲೇಯರ್ ಏನಿಲ್ಲ, ಅಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಒಂದು ಲೇಯರ್ ಐತಿ. ಲೇಯರ್ ಮೇಲೆ ಬಲ್ಗಡ್ ಸೈಡ್ ದಂಡಿಗೆ ಒಂದು ಬಿಳಿ ಕಲರ್ ಪ್ಲಸ್ ಐಕನ್ ಐತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬರ್ತೈತಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಲ್ಗಡ್ ಸೈಡ್ ತಾರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನೈತಿ ಒಂದು ಲೋಗೋ ಸೆಲೆಕ್ಟ್ ಮಾಡಕ್ಕೆ ಹೇಳ್ತೀನಿ ನೋಡ್ಕೊಳ್ಳಿ. ಎಡಗಡೆ ಸೈಡ್ ತಾರ ಮೇಲೆ ಗುಂಡ್ಲೆ ಐತಿ, ಗುಂಡ್ಲೆ ಬಜುಕ ಅವೈಲೇಬಲ್ಸ್ ಐತಿ ಇಂಗ್ಲೀಷ್ ಅಕ್ಷರದ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಫೈಲ್ಸ್ ಅನ್ನೋದು ಈ ರೀತಿ ಬರ್ತಾವೆ. ನಾವು ಯಾವ ಫೈಲ್ ಅದ ಅಂತ ಹೋಗಿ ದಟ್ನ ತೊಗೋಬೋದು ಫ್ರೆಂಡ್ಸ್. ನನಗೆ ಓಪನ್ ಮಾಡ್ಕೊಂಡು ಹೋಗ್ತೀವಿ. ನೋಡ್ಕೊಳ್ಳಿ ಇಲ್ಲೇ ಒಂದು ಕ್ರಿಯೇಟ್ ಮಾಡಿದ್ದು ಇದೈತೆ ಫ್ರೆಂಡ್ಸ್. ನಾನು ಲೋಗೋ ಐತಿ, ಲೋಗೋ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಪ್ಲೀಸ್. ಇದು ಬೇಡ, ಇದನ್ನ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಕ್ಲಿಕ್ ಮಾಡ್ಕೊಂಡು ಬಲ್ಗಡೆ ಸರ್ ತರತಗಡೆ ಇಂಗ್ಲೀಷ್ ಅಕ್ಷರ ಯಾಡ್ ಐತಿ, ಯಾಡ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಆಟೋಮೆಟಿಕ್ ಬಂದು ನಮ್ಮ ಲೋಗೋ ಸೆಲೆಕ್ಟ್ ಆಯಿತು. ಈ ವಿಡಿಯೋ ಅನ್ನೋದು ಡಿಲೀಟ್ ಹಾಕೊಂಡ್ಬಿಡೋಣ. ವಿಡಿಯೋ ಡಿಲೀಟ್ ಹಾಕೊಂಡ್ಬಿಡೋಣ. ಈ ರೀತಿ ಡಿಲೀಟ್ ಹಾಕೊಂಡಾಯ್ತು ನಂತರ ನಾವೇನು ಮಾಡ್ಕೊಂಡು ಸಾಂಗ್ ಆ್ಯಡ್ ಮಾಡ್ಕೊಂಡು ಸಾಂಗ್ ಯಾವ ರೀತಿ ಆಡಬೇಕು, ಬಲ್ಗಡೆ ಸೈಡ್ ತರತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲ್ಗಡೆ ಸೈಡ್ ತರತಗಡೆ ಗೊತ್ತಾಯಿಲ್ಲ, ಬಲಗಡೆ ಸೈಡ್ ತರತಗಡೆ ಎಲ್ಲಿ ನೋಡಕ್ಕೆ ಹೋಗ್ಬಿಡಿ, ಏನು ಮಾಡಕ್ಕೆ ಹೋಗ್ಬಿಡಿ. ಜಸ್ಟ್ ಬಲಗಡೆ ಸೈಡ್ ತರತಗಡೆ ಏನು ಹೇಳಿ ಇದೇ ಒಂದು ಇದು ಈ ರೀತಿ ನೋಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿನಿ ಈ ರೀತಿ ಆಡಿಯೋಸ್ ಮೇಲೆ ಕ್ಲಿಕ್ ಮಾಡಂತೆ ಬಲಗಡೆ ಸೈಡ್ ನೋಡ್ಕೊಂಡೆ. ಆಡಿಯೋಸ್ ಇಲ್ಲಿ ಅಂದ್ರೆ ನಮ್ಮ ಫೋಟೋ ಹಾಕೊಂಡಿವಿಲ್ಲ, ಇಲ್ಲಿ ಜಸ್ಟ್ ನಮ್ಮ ಫೋಟೋ ಹಾಕೊಂಡಿವಿ. ಈಗ ಈ ಫೋಟೋ ತಗೊಂಡೆ ಇಲ್ಲಿ ನೋಡ್ಕೊಳ್ಳಿ. ಅದ್ರ ತಳಗಡೆ ADD ಆಡಿಯೋಸ್ ಅಂತ ಆಪ್ಷನ್ ಐತೆ ನೋಡ್ಕೊಳ್ಳಿ, ತೋರ್ಸತ್ತೆ ನೋಡ್ಕೊಳ್ಳಿ. ನಾನು ಫೋಟೋ ತಗೊಳ್ಳಿ ಲೋಗೋ ತಳಗಡೆ ತೋರ್ಸತ್ತಾನೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬರ್ತಾವೆ ತಳಗಡೆ ಆಪ್ಷನ್ಸ್ಗಳು ಇಟ್ಟು ಆಪ್ಷನ್ ಬರ್ತಾವೆ 5 ಆಪ್ಷನ್ಸ್. ಅಲ್ಲಿ ಒಳಗೆ ಏನು ಮಾಡ್ಬೇಕು, ಬಲಗಡೆ ಸೈಡ್ ದಂಡಿಗೆ ತರತಗಡೆ ರೆಕಾರ್ಡಿಂಗ್ ಐತೆ, ಮೈಕ್ ಸಿಂಬಲ್ ಐತೆ, ಅದ್ರ ಬಾಜುಕ ಫೈಲ್ ಸಿಂಬಲ್ ಐತೆ ನೋಡ್ಕೊಳ್ಳಿ. ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಟ್ಟು ಏನಕ್ಕೈತಿ ಇಲ್ಲಿ ನೋಡ್ಕೊಳ್ಳಿ ತಾರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಸೆಂಟರ್ ತಾರ ಮೇಲೆ ನೋಡ್ಕೊಳ್ಳಿ. ಅವೈಲೇಬಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ ನಂತರ ಇಲ್ಲಿ ನಾನು ಎಲ್ಲಿ ಹಿಡಿಯೋದು ಅಂತ ಇನ್ಸ್ಟಾದಾಗ ವಿಡಿಯೋ ಐತದ. ಇನ್ಸ್ಟಾದಾಗ ವಿಡಿಯೋ ಇದ್ರೆ ಇನ್ಸ್ಟಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ತಾರ
ಮೇಲೆ ನೋಡ್ಕೊಳ್ಳಿ ಇಲ್ಲೊಂದು ವಿಡಿಯೋ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಲಗಡೆ ಸೈಡ್ ದಂಡಿ ಟಿಕ್ ಮಾರ್ಕ್ ಹಾಕೊಂಡು ತರ ತೆಗಡೆ ಬಲಗಡೆ ಸೈಡ್ ತರ ತೆಗಡೆ ಏನೈತಿ ಯಾಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡೋಣ, ಆಟೋಮೆಟಿಕ್ ಬಂದು ಯಾಡ್ ಐತಿ ಇಲ್ಲಿ ಸೆಲೆಕ್ಟ್ ಆಯ್ತದ. ನಾವು ವಿಡಿಯೋ ಸೆಲೆಕ್ಟ್ ಆಗಿಲ್ಲ, ಡೈರೆಕ್ಟ್ ಬಂದು ವಿಡಿಯೋ ಸಾಂಗ್ ಸೆಲೆಕ್ಟ್ ಆಕೈತಿ ಇಲ್ಲಿ, ಗೊತ್ತಾಯ್ತು ಫ್ರೆಂಡ್ಸ್ ನಿಮ್ಗೆ. ನಮಗೆ ವಿಡಿಯೋ ಸೆಲೆಕ್ಟ್ ಆಗಂಗಿಲ್ಲ ಅಲ್ಲಿ, ಆಟೋಮೆಟಿಕ್ ಬಂದು ಸಾಂಗ್ ಸೆಲೆಕ್ಟ್ ಆಕೈತಿ, ಅಂದ್ರೆ ಆಡಿಯೋಸ್ ಮಾಡ್ಕೊಂಡು ಬಿಡ್ತೈತೆ ಆಟೋಮೆಟಿಕ್ಗೆ. ಇಷ್ಟಾರ ಆಡಿಯೋದು ಅನ್ನೋದು ಕ್ಲಿಯರ್ ಆಯಿತು ನಮ್ಮ ಪ್ರಾಬ್ಲಮ್ಸ್. ಇಲ್ಲಿ ಪ್ಲೇ ಮಾಡೋಣ. ಇಲ್ಲಿ ತನಕ ನಮ್ಮ ಲೋಗೋ ಇರಬೇಕು, ಅಂದ್ರೆ ಇಲ್ಲಿ ತನಕ ಮ್ಯೂಸಿಕ್ ಐತಿ, ಇಲ್ಲಿ ತನಕ ಲೋಗೋ ಇರಬೇಕು. ನಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಜಕ್ಕೊಂಡ್ ಬಂದಿದ್ದ ಜಕ್ಕೊಂಬಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿಂದ ಏನೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ನೋಡರ ಗಡ್ಡಿಗೆ ಮೇವಿಗೆ ಬಂದಾಗ ಬಿದ್ದಿಳಲ್ಲೋ ತೊಡಕ, ಇಲ್ಲಿಂದ ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ಮುಂದೆ ಬಂದು ನಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಬಂದಿತ್ತು. ಆನಂತರ ನಮ್ಮ ಲೋಗೋ ಏನು ಹಾಕೊಂಡಿಲ್ಲ ಅದ ಸರ್ತ ಬಲಗಡೆ ಸೈಡ್ ದಂಡಿಗೆ ಏನಕೈತಿ ಒಂದು ಪ್ಲಸ್ ಸೆಕೆಂಡ್ ಐತಿ, ಆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ ನಂತರ ನಮಗೆ ಈ ರೀತಿ ಪೇಜ್ ಆನಾಕೈತಿ. ಪೇಜ್ ಆನಾಕೊಂಡು ನಮಗೆ ಏನು ಬೇಕು ಅದೇ ವಿಡಿಯೋನ ಬೇಕಾಗುತ್ತೆ ಹೊಳ್ಳಿ ಅವೈಲೇಬಲ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇ ಬೇಕಾದ್ರೆ ತಗೋಬೋದಿದ್ರೆ, ಇರಲಿಲ್ಲ ಅಂದ್ರೆ ಇಲ್ಲೇ ಮಾಡ್ಕೊಳ್ಳಿ. ಇಲ್ಲೇ ಇದೆ ಫ್ರೆಂಡ್ಸ್, ಇದೇ ವಿಡಿಯೋ ತೊಗೋತೀನಿ ತಗೊಂಡು. ಆನಂತರ ಬಲಗಡೆ ಸೈಡ್ ತರ ನೋಡ್ಕೊಳ್ಳಿ, ಯಾರ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಯಾರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ಇಷ್ಟು ಕಟ್ ಮಾಡ್ತೀವಿ ನಾವು. ಇಲ್ಲಿ ಬ್ಲರ್ ಆಯ್ತು ಒಂದು ಸ್ವಲ್ಪ, ಅದಕ್ಕೋಸ್ಕರ ಕಟ್ ಮಾಡ್ತೀವಿ ನಾವು. ಇಲ್ಲಿ ಏನು ಮಾಡ್ಕೊಂಡು ಒಂದು ಸ್ವಲ್ಪ ಇಷ್ಟು ಇಟ್ಕೊಳ್ಳೋಣ, ಒಂದು ಸ್ವಲ್ಪ ಬ್ಲರ್ ಇಟ್ಕೊಳ್ಳೋಣ. ಅಲ್ಲಿ ಏನಕ್ಕೈತಿ ನಮ್ಗೆ ಬೇಕಾದ ಫ್ರೆಂಡ್ಸ್ ಒಂದು ಲೆಂತ್ ಐತಿ, ಒಂದು ಸ್ವಲ್ಪ ವೀಡಿಯೋಸ್ ಅಂತ ಅದಕ್ಕೆ ಇಟ್ಟು ಬ್ಲರ್ ಇಟ್ಕೊಂಡು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆ ಸಾಂಗ್ ಅನ್ನೋದು ಬಂದ್ ಮಾಡ್ಬೇಕು, ಸಾಂಗ್ ಪ್ಲೇಯರ್ ಐತಿ, ಸಾಂಗ್ ಬಂದ್ ಮಾಡ್ಕೊಂಡು ವಿಡಿಯೋ ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. ತಳಗಡೆ ನೋಡ್ಕೊಳ್ಳಿ ಎಫೆಕ್ಟ್ ಹೊಡಿ ಎರಡು ಸರ್ಚ್ ಹೊಡಿ, ಈ ರೀತಿ ಸರ್ಚ್ ಉಂಟು ನೋಡಿ ಸೆಂಟರ್ ವಾಲ್ಯೂಮ್ ಐತೆ ಒಂದು ಸೌಂಡ್ ಸಿಂಬಲ್ ಕಾಣ ಆಯ್ತು ನೋಡ್ಕೊಳ್ಳಿ, ಅದು ತೋರ್ಸಕ್ಕೆ ಸೆಂಟರ್ ನೋಡ್ಕೊಳ್ಳಿ ತಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಗೆರೆ ಅನ್ನೋದು ಎರಡು ಸೈಡ್ ಜೀರೋ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಬಲಗಡೆ ಸೈಡು. ಆನಂತರ ನಮಗೆ ಏನಾಗಬೇಕು ಈ ರೀತಿ ನೋಡ್ಕೊಳ್ಳಿ, ಬ್ಲರ್ ಅನ್ನೋದೈತೆ ಇಲ್ಲಿ ತನಕ ಬ್ಲರ್ ಐತಿ, ಬ್ಲರ್ ಅನ್ನೋದ್ರ ಮೇಲೆ ಇಟ್ಕೊಂಡು ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಅಂತ ಹಿಡಿದು ಈ ರೀತಿ ಬನ್ನಿ, ಹೇಳ್ಕೊಂಬಂದ್ಬಿಟ್ರೆ ಅದು ಕರೆಕ್ಟ್ ಆಯಿತು. ಇನ್ನು ಪ್ಲೇ ಮಾಡ್ಕೊಳ್ಳೋಣ. ಡಿಗೆ ಮೇವಿಗೆ ಬಂದಾಗ ಬಿದ್ದಿಳಲ್ಲೋ ತೊಡಕ ಇಲ್ಲಿ ತಕ ಆಯ್ತು ಫ್ರೆಂಡ್ಸ್, ಗೊತ್ತಾಯ್ತಿಲ್ಲ. ಇಲ್ಲಿ ತಕ ಇದ್ರೆ ಏನು ಮಾಡ್ಕೊಳ್ಳೋಣ, ವಿಡಿಯೋ ಅನ್ನೋದು ಕಟ್ ಮಾಡ್ಕೊಳ್ಳೋಣ. ಕಟ್ ಯಾವ ರೀತಿ ಮಾಡ್ಕೊಬೇಕು, ತಳಗಡೆ ಎಫೆಕ್ಟ್ ಇಲ್ಲಿ ತೊಗೊಂಡಿವಿ, ಅದಕ್ಕೆ ಇದು ಬಲಗಡೆ ಸರ್ಚ್ ಹಾಕೊಳ್ಳಿ. ಮತ್ತು ಫಸ್ಟಿಗೆ ಏನೈತಿ SPLIT ಐತೆ ಹೇಳಿದ್ದು ಫಸ್ಟ್ನೇ ಆಪ್ಷನು, ಬಲಗಡೆ ಎರಗಡೆ ಸರಿ ತರ ತಗಡೆ ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಟ್ ಆಯಿತು. ಇದನ್ನ ತರ ತಗಡೆ ನೋಡಿ ಸೆಂಟ್ರ್ ಡಿಲೀಟ್ ಬಾಕ್ಸ್ ಐತೆ, ಡಿಲೀಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ, ಡಿಲೀಟ್ ಆಯಿತು. ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲ ಪ್ಲೇ ಮಾಡ್ಕೊಳ್ಳೋಣ. ಗಡ್ಡಿಗೆ ಮೇವಿಗೆ ಬಂದಾಗ ಬಿದ್ದಿಳಲ್ಲ ತೊಡಕ, ಇನ್ನೊಂದು ಚೂರು ಹೇಳ್ಕೊಳ್ಳೋಣ ಫ್ರೆಂಡ್ಸ. ಓಕೆ, ಇಷ್ಟು ಹೇಳ್ಕೊಳ್ಳೋಣ. ಇನ್ನೊಂದ್ಸಲ ಪ್ಲೇ ಮಾಡ್ಕೊಳ್ಳೋಣ. ಗೌಡರ ಗಡ್ಡಿಗೆ ಮೇವಿಗೆ ಬಂದಾಗ ಬಿದ್ದಿಳಲ್ಲ ತೊಡಕ ಫ್ರೆಂಡ್ಸ್. ಇಷ್ಟ ಸ್ವಲ್ಪ ಎಲ್ಲಾರ ಒಂದು ಸ್ವಲ್ಪ ಮಿಸ್ಟೇಕ್ ಐದು ಏನು ಮಾಡ್ಕೊಳ್ಳಿ, ಅವನ್ನೆಲ್ಲ ತಿದ್ಕೊಳ್ಳಿ. ಈ ರೀತಿ ತೋರ್ಸೋದು ನಾವು ಗೌಡರ ಗಡ್ಡಿಗೆ ಮೇವಿಗೆ ಬಂದಾಗ ಬಿದ್ದಿಳಲ್ಲ ಬರೋಬ್ಬರ ಸ್ಟಾರ್ಟ್ ಆಯಿತು. ಇನ್ನೇನು ಮಾಡ್ಕೊಳ್ಳಿ, ಇಷ್ಟು ನಿಲ್ಸೋಣ. ಇಲ್ಲಿ ಮುಂದೆ ಬಂದು ಇದಕ್ಕೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ನಿಲ್ಸೋಣ. ಆನಂತರ ಬಿದ್ದಿಳಲ್ಲ ತೊಡ್ಕೊಳೋದಿಲ್ಲ, ಅದಕ್ಕೊಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಅದೇ ಲೇಯರ್ ಮುಂದೆ ಬಲಗಡೆ ಸೈಡ್ ನೋಡ್ಕೊಳ್ಳಿ, ಚೌಕ್ ಆಪ್ಷನ್ ಪ್ಲಸ್ ಸೆಕೆಂಡ್ ಐತಿ, ಅದ್ರ ಮೇಲೆ ತೋರ್ಸತ್ತೀನಿ ದಂಡಿ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ವಿಡಿಯೋ ಮೇಲೆ ಬರಬೇಕೈತಿ. ವಿಡಿಯೋ ಯಾವ ರೀತಿ ತೊಗೋಬೇಕಂದ್ರೆ ಇನ್ನು ಡೈರೆಕ್ಟ್ ಇನ್ಸ್ಟಾಕ್ ಹೋಗೋಣ, ತರ ಮೇಲೆ ಎರಡು ತರ ಮೇಲೆ ಇದ್ರ ಮೇಲೆ ಹೋಗಿ ಆನಂತರ ಇನ್ಸ್ಟಾಕ್ ಬರೋಣ ಫ್ರೆಂಡ್ಸ್. ಇನ್ಸ್ಟಾ ವಿಡಿಯೋಸು ಇದ್ದಾವೆ. ಇನ್ಸ್ಟಾಕ್ ಬಂದು ನಮ್ಗೆ ಯಾವ ವಿಡಿಯೋ ಬೇಕಲ್ಲ ಅದನ್ನ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರಬರ ಬಿದ್ದಿಲ್ಲ ತೊಳ್ಕೊಳೋದಿಲ್ಲ, ಅದಕ್ಕೆ ಬಿದ್ದಿಲ್ಲ ತೊಳ್ಕೊಳೋದು ಒಂದು ವಿಡಿಯೋ ಬೇಕಲ್ಲ, ಅದ್ರ ತಕ್ಕಂಗೆ ವಿಡಿಯೋಸ್ ಬೇಕು. ಆ ಸಾಂಗ್ ಯಾವ ರೀತಿ ಇರುತ್ತೆ ಅದ್ರ ತಕ್ಕಂಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾನೆ ಫ್ರೆಂಡ್ಸ್. ಇದನ್ನು ಪ್ಲೇ ಮಾಡಿ ನೋಡೋಣ. ಇದು ಪಕ್ಕ ಅಲ್ಲ ಫ್ರೆಂಡ್ಸ, ಇಲ್ಲಿ ಐತಿ ಅದನ್ನು ಹಾಕೊಳ್ಳೋಣ. ಇದನ್ನ ಈ ರೀತಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಬಿದ್ದೆಲ್ಲ ತೊಡಕ. ಆನಂತರ ನಮ್ಗೆ ಏನಾಗಿದೆ ಮತ್ತೆ ಯಾವ್ದು ವಿಡಿಯೋ ಬೇಕು, ಇದೊಂದು ವಿಡಿಯೋ ಬೇಕು ಫ್ರೆಂಡ್ಸ್. ಮುಂದಿನ ವಿಡಿಯೋ ನನಗೆ ಒಂದು ಸ್ವಲ್ಪ ನೆನಪೈತಿಲ್ಲ, ಅದಕ್ಕೋಸ್ಕರ ನಾನು ತಗೋತೀನಿ. ಯಾವುದು ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡೇ ಎರಡು ವಿಡಿಯೋ ಸೆಲೆಕ್ಟ್ ಆಗೋದು ತರ ತಗೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ತರ ತಗಡಿ ಯಾರು ಐತಿ ನೀಲಿ ಕಲರ್ ಬಾಕ್ಸ್ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಬಂದು ವಿಡಿಯೋ ಎರಡು ಸೆಲೆಕ್ಟ್ ಆದವು. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನೈತಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ತರ ತಗೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಎಫೆಕ್ಟ್ ಈ ಕಡೆ ಎರಡು ಸರ್ಸ್ಕೊಂಡು ಇವನು ವಾಲ್ಯೂಮ್ ಚಿತ್ರ ನಡು ಸೆಂಟರ್ ಸೌಂಡ್ ತೆಗಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಜೀರೋ ಮಾಡ್ಕೊಂಬಿಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಆನಂತರ ಇಲ್ಲಿ ಹೊಳ್ಳಿ ಒಂದ್ಸಲ ಪ್ಲೇ ಮಾಡ್ಕೊಳ್ಳಿ. ಇದನ್ನ ಇಲ್ಲೇ ಮಾಡ್ಕೊಂಡು ಒಂದು ಸ್ವಲ್ಪ ಇಷ್ಟು ಇಟ್ಕೊಂಡು ವಿಡಿಯೋ ಅನ್ನೋದು ಕಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ, ಯಾಕಂದ್ರೆ ಅಲ್ಲಿ ತನಕ ನಮ್ಗೆ ಕಟ್ಟಬೇಕಾಗುತ್ತೆ. ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ವಿಡಿಯೋ ಪ್ಲೇ ಇಲ್ಲಿ ಐತೆ ಫ್ರೆಂಡ್ಸ್. ಇಲ್ಲಿ ತಕ ಐತಿ. ಇಲ್ಲಿ ಏನು ಮಾಡ್ಕೊಂಡು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ತರ ತಗೊಂಡು ನೋಡ್ಕೊಳ್ಳಿ, ಫಸ್ಟ್ನೇ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಡಿಲೀಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ ಸ್ಟಾರ್ಟ್ ಆಗ್ತದೆ, ಅದೇನು ಪ್ರಾಬ್ಲಮ್ ಇಲ್ಲ. ಆನಂತರ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಎಫೆಕ್ಟ್ ಸರ್ಸ್ಕೊಂಡು ಇವನು ಸೌಂಡ್ ತಗೊಳ್ಳಿ, ಸೌಂಡ್ ತಗೊಂಡ್ಬಿಡಿ. ಸೌಂಡ್ ತಗೊಂಡು ಸೌಂಡ್ ತಗೊಂಡು ಆದ ನಂತರ ಒಂದು ಸ್ವಲ್ಪ ಎಲ್ಲೇ ಲೋಗೋದು ಆಟೋಮೆಟಿಕ್ ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡು ಆದ ನಂತರ ಇದನ್ನ ಒಂದು ಸ್ವಲ್ಪ ಹೇಳ್ಕೊಂಬನ್ನಿ ಪ್ಲೀಸ್. ಒಂದು ಸ್ವಲ್ಪ ಅಷ್ಟು ಒಂದು ಲೋಗೋ ಅನ್ನೋದು ಈ ಕಡೆ ಫಸ್ಟ್ ವಿಡಿಯೋ ಒಂದು ಹೇಳ್ಕೊಂಬಂದ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿ ನೋಡ್ಕೊಂಡು ತೋರಿಸ್ತೀನಿ. ಇಷ್ಟು ಇಟ್ಕೊಳ್ಳಿ. ಆನಂತರ ಪ್ಲೇ ಮಾಡ್ಕೊಳ್ಳಿ. ವಿಡಿಯೋ ಮರಿಯಲ್ಲಿ ಹಂಗೆ ತಮ್ಮ ಮಿಚ್ಚಿ ಇಲ್ಲಿ ತಕ ಆಯ್ತು ಫ್ರೆಂಡ್ಸ್. ಈ ವಿಡಿಯೋ ಅನ್ನೋದು ಇಷ್ಟು ಇಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡಿ, ಕಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ಈಗ ಇಷ್ಟ ಇಟ್ಟು ವಿಡಿಯೋ ನಿಮ್ಗೆ ಅರ್ಥ ಆದಂಗೆ ಆಯ್ತು. ಇನ್ನು ಮುಂದಿನ ಹಾಕೋತೀನಿ, ಭಾಳ ಇಲ್ಲ ಬೇಡ, ಒಂದು ಎರಡು ಅದಾವಿನ ಹಾಕೊಂಡ್ಬಿಡ್ತೀನಿ. ಟೈಮ್ ಎಷ್ಟು ಆಕೈತಿ, 12 ನಿಮಿಷ ಆಯಿತು. ಅದಕ್ಕೋಸ್ಕರ ಹೆಂಗೆ ತಮ್ಮ ಮೆಚ್ಚಿನ ಆಯ್ಕಿನ ಹಾಲಿನಂತ ಗುಣಕ ಫ್ರೆಂಡ್ಸ್. ಇಷ್ಟು ಇಟ್ಕೊಂಡು ನಾನು ಮುಂದಿನ ಹಾಕೋತೀನಿ, ಇಲ್ಲಿ ಹೆಚ್ಚು ಸ್ಕಿಪ್ ಮಾಡ್ಕೊತೀನಿ, ಯಾಕಂದ್ರೆ ನಿಮ್ಗೆ ಅರ್ಥ ಆದಂಗೆ ಆಯಿತು. ವಿಡಿಯೋ ಎಲ್ಲ ಹಾಕಿ ತೋರಿಸಿ ಅರ್ಥ ಆದಂಗೆ ಆಯಿತು. ಇನ್ನು ಮುಂದಿನ ಸ್ಕಿಪ್ ಮಾಡ್ಕೊಂಡು ಹಾಕೊಂಡು ಆನಂತರ ನಿಮಗೆ ಮುಂದೆ ಎಫೆಕ್ಟ್ ಇನ್ನು ಫೋಟೋಗಳು ಹಾಕೋದು, ಆ ಪೇಜ್ಗಳು ಅಕ್ಷರ ಪೇಜ್ಗಳು ಹಾಕೋತೀವಿ. ಇಷ್ಟು ಆಯ್ತು ಫ್ರೆಂಡ್ಸ್. ನೋಡ್ಕೊಳ್ಳಿ ನಾನು ಹಾಕಿನ ವಿಡಿಯೋಸ್ಗಳು ಇಲ್ಲಿ ಅಷ್ಟಿಗೆ ಒಂದಿಟ್ಟು ಹೋದವು. ಅವ್ನು ಏನು ಮಾಡ್ಕೋಬೇಕು, ಇಲ್ಲಿ ಒಂದು ವಿಡಿಯೋ ಕಾಪಿ ಮಾಡ್ಕೋಬೇಕಾಗೈತೆ. ಅದನ್ನ ಕಾಪಿ ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಬೇಕಲ್ಲ, ಅದಕ್ಕೋಸ್ಕರ ನಾನು ಬಂದು ಹೊಳೆ ಬಸ್ ತೋರ್ಸಕ್ಕೆ. ಈ ವಿಡಿಯೋ ಅಂದ್ರೆ ಮೇಮಿಗೆ ಬಂದಾಗ ಬಿದ್ದು ತೊಡ್ಕೊಂಡು ಥರ ಸಾಂಗ್ ಐತೆ, ಅದಕ್ಕೆ ಏನು ಮಾಡ್ಕೋಬೇಕು ಅದನ್ನ ಸಾಂಗ್ ಅದೇ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ತರ ತೆಗೆದು ನೋಡ್ಕೊಳ್ಳಿ. ಇವ್ನು ಎಫೆಕ್ಟ್ ಹೋಗಿ ಕಡೆ ಎರಡು ಸರ್ಚ್ ಮಾಡಿ ಈ ರೀತಿ ಸರ್ಚ್ ಮಾಡಿ ಪೂರ ಸರ್ಚ್ ಮಾಡಿ. ಇಷ್ಟ ನಾನು ಹೇಳ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಡುಪ್ಲಿಕೇಟ್ ಅನ್ನೋದು ನಡು ಸೆಂಟರ್ ಒಂದು ತೋರ್ಸತ್ತೆ ನೋಡ್ಕೊಳ್ಳಿ. ಡುಪ್ಲಿಕೇಟ್ ಒಂದು ಆಪ್ಷನ್ ಐತೆ, ನಡು ಸೆಂಟರ್ ತೋರ್ಸತ್ತೆ ನೋಡ್ಕೊಳ್ಳಿ. ತರ ತೆಗೆದು ಸೆಂಟರ್ ನೋಡ್ಕೊಳ್ಳಿ. ಅದ್ರ ಮೇಲೆ ಡುಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿ ಏನಾಕೈತಿ, ಇನ್ನೊಂದು ಡುಪ್ಲಿಕೇಟ್ ಆಯ್ತು ಒತ್ತಿರ್ಕೊಂಡಿಲ್ಲ. ಒಂದು ವಿಡಿಯೋ ಮೇಲೆ ಒತ್ತಿರ್ಕೊಂಡಿತ್ತು ಈ ರೀತಿ ನೋಡ್ಕೊಳ್ಳಿ. ಈ ಕಡೆ ಬಲಗಡೆ ಸೈಡ್ ಎಳ್ಕೊಂಬಂದ್ಬಿಡಿ. ಇಲ್ಲಿ ಬಂತು. ಆನಂತರ ಎಳ್ಕೊಂಡ್ಬಂದು
ಕಡೆ ಪೂರ ಇಟ್ಕೊಂಬಿಡಿ. ಪೂರ ದಂಡಿಗೆ ಬಂತು ಅದೀಗ. ಈಗ ಲಾಸ್ಟ್ನೇ ವಿಡಿಯೋ ಇಲ್ಲ, ಫಸ್ಟ್ ಪೂರ ದಂಡಿಗೆ ಬಂತು. ಬಂದ್ಕೊಂಡು ಏನಾಕೈತಿ ಇಲ್ಲಿ ನೋಡ್ಕೊಳ್ಳಿ, ಪೂರ ದಂಡಿಗೆ ಬಂತು. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಂಡ್ಬಿಡೋಣ. ಇಷ್ಟ ಐತಿ ಗೌಡರಗಡ್ಡಿ ಮೇವಿಗೆ ಬಂದಾಗ ಅಷ್ಟ ಐತಿ. ಇಷ್ಟು ಇಟ್ಕೊಂಡ್ಬಿಡೋಣ, ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಇನ್ನೇನಿಲ್ಲ, ಜಸ್ಟ್ ಆ ವಿಡಿಯೋ ತಕ್ಕಂಗೆಲ್ಲ ಜೂಮ್ ಮಾಡ್ಕೊತ ಹೋಗೋಣ. ಸ್ವಲ್ಪ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಎರಡು ಬಿಟ್ಟರೆ ಸ್ಕ್ರೀನ್ ಮೇಲೆ ಈ ರೀತಿ ಜೂಮ್ ಮಾಡ್ಕೊಳ್ಳಿ. ತೋರ್ಸತ್ತಲ್ಲ ಈ ರೀತಿ ಜೂಮ್ ಮಾಡ್ಕೊತ ಹೋಗಿ ಪ್ರತಿಯೊಂದು ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡೋದು. ಈ ರೀತಿ ಎರಡು ಬಿಟ್ಟು ಜೂಮ್ ಮಾಡೋದು ಫ್ರೆಂಡ್ಸ್. ತೋರ್ಸತ್ತ ನೋಡ್ಕೊಳ್ಳಿ, ಇಷ್ಟು ನೋಡ್ಕೊಳ್ಳಿ ತೋರ್ಸತ್ತನೆ. ಓಕೆ, ಎಲ್ಲ ಕರೆಕ್ಟಾಗಿ ಆದಂಗೆ ಆಯಿತು. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇದನ್ನ ಜೂಮ್ ಮಾಡ್ಕೊಳ್ಳಿ, ಇಷ್ಟು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ ಫ್ರೆಂಡ್ಸ್? ನೋಡಿ ಸೆಂಟ್ರ್ ಇಟ್ಕೊಳ್ಳಿ. ಕರೆಕ್ಟಾಗಿ ಯಾವ ರೀತಿ ಆಯ್ತು ಅನ್ನೋ ಥರ ಮಾಡ್ಕೊಳ್ಬೇಕಾಗಿತ್ತು, ಆ ಕರೆಕ್ಟಾಗಿ ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡಾಯಿತು. ಇನ್ನೇನು ಮಾಡ್ಕೊಳ್ಳೋಣ, ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋ ಇಷ್ಟೇ ಇರಲಿ, ನಿಮ್ಗೆ ಇಷ್ಟ ಇರಲಿ, ಎಲ್ಲರೂ ಜೂಮ್ ಮಾಡ್ಕೊಂಡ್ರೆ ಜೂಮ್ ಮಾಡ್ಕೊಳ್ಳಿ. ಸ್ವಲ್ಪ ಇಷ್ಟ ಗೊತ್ತಾಯ್ತು ಫ್ರೆಂಡ್ಸ್, ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡಿನಿ. ಮತ್ತು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ವಿಡಿಯೋನ ಒಂದು ಸ್ವಲ್ಪ ದಂಡಿಗೆ ಕಡೆ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಎರಡು ಬಿಟ್ಟು ಜೂಮ್ ಮಾಡ್ತೀನಿ ನಾನು, ಪ್ರತಿಯೊಂದು ಎರಡು ಬಿಟ್ಟು ಜೂಮ್ ಮಾಡ್ತೀನಿ. ಮತ್ತು ಈ ವಿಡಿಯೋ ಬಂದು ಇದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಜೂಮ್ ಮಾಡ್ತೀನಿ ನಾನು. ಕರೆಕ್ಟಾಗಿ ಜೂಮ್ ಮಾಡಿ ಇಟ್ಕೊಳ್ಳಿ. ಓಕೆ, ಇಟ್ಟುಕೊಂಡಾಯಿತು. ನಮ್ಮ ದಣ್ಣ ಹೋಗಿ ನಮ್ಮ ಲೋಗೋನು ಜೂಮ್ ಮಾಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಅಷ್ಟು ಇಟ್ಟೊಂದಾಯಿತು. ಇನ್ನು ವಿಡಿಯೋ ಪ್ಲೇ ಮಾಡೋಣ ಒಂದು ಸ್ವಲ್ಪ. ಇಲ್ಲಿ ಐತೆ ಫ್ರೆಂಡ್ಸ್, ಕರೆಕ್ಟಾಗಿ ಲೋಗೋ ಮುಂದೆ ಹೋಗಿ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಷ್ಟು ನಿಲ್ಲಿಸ್ಕೊಂಡು ಏನು ಮಾಡ್ಕೊಳ್ಳಿ, ಇಲ್ಲಿ ತಾರತೆಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತಾರತೆಗಡೆ ಇಲ್ಲಿ ಎಫೆಕ್ಟ್ ಹೋದಲ್ಲ, ತಾರತೆಗಡೆ ಇದರೊಳಗೆ ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ತಾರತೆಗೆ ನೋಡ್ಕೊಳ್ಳಿ. ಸೆಂಟ್ರ್ ಟಿ ಅನ್ನೋದು ಆಪ್ಷನ್ ಐತಿ, ಟಿ ಬಾಜುದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಕೊಳ್ಳಿ. ಫಸ್ಟ್ ಈ ತಾರತೆಗೆ ನೋಡ್ಕೊಳ್ಳಿ. ಫಸ್ಟ್ ಈ ಕತ್ರಿ ಐತೆ, ಆನಂತರ ಅಡ್ರೆಸ್ ಸಿಂಬಲ್ ಐತೆ, ಅಂದ್ರೆ ಕಡೆ ಹಾಕೋದು. ಆನಂತರ ಟಿ ಟೆಕ್ಸ್ಟ್ ಬರುತ್ತೆ, ಆನಂತರ ಅದು ಒಂದು ಚೌಕ್ ಬಾಕ್ಸ್ ಐತೆ ನೋಡ್ಕೊಳ್ಳಿ, ಯಾವ್ದು ಚಿತ್ರ ಅಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ತಾರತೆಗೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಬಾಕ್ಸ್ ಒಳಗೆ ಪ್ಲಸ್ ಸೆಕೆಂಡ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬಂದ್ರೆ ಇಲ್ಲಿ ಬಲ್ಗಡ್ ಸರ್ ತರ ಮೇಲ್ಗಡೆ ನೋಡ್ಕೊಳ್ಳಿ. ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡೋಣ. ಈ ಒಂದು ಫೋಟೋಗಳು ಕಾಣೋಲ್ಲ, ಯಾಕೆ ಕಾಣೋಲ್ಲ ಅಂದ್ರೆ ಇಲ್ಲಿ ಎರಡು ಸರ್ ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಎರಡು ಸರ್ ತರ ಮೇಲೆ ನೋಡ್ಕೊಂಡ್ರು ಏನೈತಿ, ಇಲ್ಲಿ ಪಿಕ್ಸಾರ್ಟ್ ಅಂದ್ರೆ ಇಲ್ಲಿ ಏನೈತೆ ಜಸ್ಟ್ ಇನ್ಸ್ಟಾಗ್ರಾಮ್ ಅಂತ ಆಪ್ಷನ್ ಐತಿ, ಅದಕ್ಕೆ ಹೋಗಿ ಪಿಕ್ಸಾರ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು, ಅಂದ್ರೆ ಪಿಕ್ಸಾರ್ಟ್ ಕ್ರಿಯೇಟ್ ಮಾಡಿದ್ವಿ. ಪ್ಲೀಸ್ ಪಿಕ್ಸಾರ್ಟ್ ಅಲ್ಲ, ಲೈಟ್ ಮಿಷನ್ ಕ್ರಿಯೇಟ್ ಮಾಡಿದ್ವಿ. ಲೈಟ್ ಮಿಷನ್ ಫೈಲ್ ಹಾಕೋತೀನಿ ನಾನು. ಲೈಟ್ ಮಿಷನ್ ಹಾಕೊಂಡ ನಂತರ ಇಲ್ಲಿ ಎಷ್ಟು ಒಟ್ಟು ಹಾಕೋಣ. ಫಸ್ಟ್ ನಂತರ ಬಂದಿರೋದು ನಾವು ಸ್ಟೆಪ್ ವೈಸ್ ಎಲ್ಲ ಎಡಿಟ್ ಮಾಡ್ಕೊಂಡಿರ್ತೀವಿ. ಫಸ್ಟ್ನೇದು ಮಾರ್ಕ್ ಹಾಕೋಣ, ಆನಂತರ ಎರಡನೇದು ಮಾರ್ಕ್ ಹಾಕೋಣ, ಆನಂತರ ಮೂರನೇದು ಮಾರ್ಕ್ ಹಾಕೋಣ, ಆನಂತರ ನಾಲ್ಕನೇದು ಹಾಕೋಣ, ಆನಂತರ ಐದನೇದು ಹಾಕೋಣ, ಆನಂತರ ಆರನೇದು ಹಾಕೋಣ. 6 ಬದಾವ ಫ್ರೆಂಡ್ಸ್. ಇದು ತರ ತೆಗೆದು ಬರ್ಗಡ್ ಸರ್ ತರ ತೆಗೆದು ನೀಲಿ ಕಲರ್ ಅಕ್ಷರ ಬಾಕ್ಸ್ ಐತಿಲ್ಲ, ನೀಲಿ ಕಲರ್ ಅಕ್ಷರ ಕ್ರಿಕ್ಲರ್ ಅಕ್ಷರ ಐತಿ ಬಾಕ್ಸ್ ಒಳಗೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಂದು ಒಟ್ಟು ಸೆಲೆಕ್ಟ್ ಆದ ಫ್ರೆಂಡ್ಸ್. ಸೆಲೆಕ್ಟ್ ಆದ್ರೆ ನಾವು ಏನು ಮಾಡ್ಕೋಬೇಕು, ಈ ಸೆಲೆಕ್ಟ್ ತಕ್ಕಂಗೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ತೋರ್ಸತ್ತ ನೋಡ್ಕೊಳ್ಳಿ. ಇಲ್ಲಿ ಮುಂದೆ ಬಂದು ಇಲ್ಲಿ ಪೂರ ತಾಗಿಸ್ಕೊಳ್ಳಿ. ಮುಂದೆ ಬಂದು ಏನು ಮಾಡ್ಕೊಳ್ಳಿ, ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ವಿಡಿಯೋ ಹಾಕಿದ್ರೆ ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನೈತಿ, ಇದು ಕರೆಕ್ಟ್ ಆಯ್ತು ಫ್ರೆಂಡ್ಸ್. ನಮ್ಗೆ ಏನು ಮಾಡಬೇಕಲ್ಲ, ಇದು ಕರೆಕ್ಟ್ ಐತಿ ಅಂತೇಳಿ ನೀವು ಕನ್ಫ್ಯೂಸ್ ಮಾಡ್ಕೊತೀರಿ ಫ್ರೆಂಡ್ಸ್. ಸಾಂಗ್ ಪ್ಲೇ ಮಾಡ್ಕೊಂಡು ಈ ರೀತಿ ಎಲ್ಲೆಲ್ಲಿ ಕಟ್ ಪೀಸ್ ಐತೆ ಅನ್ನೋದು ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಒಂದ್ಸಲ ಪ್ಲೇ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಐತೆ ಫ್ರೆಂಡ್ಸ್. ಕರೆಕ್ಟಾಗಿದ್ದರೆ ಇದು ಮತ್ತೆ ಎರಡನೇ ಲೈನಿಂಗು ಇಲ್ಲೇ ಒಂದೇ ವಿಡಿಯೋದಾಗ ಎರಡನೇ ಲೈನಿಂಗ್ ಬಂದಿರಬೇಕು. ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಂಡಿನಿ. ಮತ್ತು ಮುಂದಿನ ವಿಡಿಯೋ ಹೋಗಿ ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ತಗಿನ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ಜಕ್ಕೊಂಡು ಬನ್ನಿ. ಈ ನಮ್ಮ ಬಲಗಡೆ ಮುಂದಿನ ಕ್ರಿ ಕಲರ್ ಒಂದು ಏನಿರತ್ತೆ ಅದು ಬಿಳಿ ಕಲರ್ ಒಂದು ಏನಿರತ್ತೆ ಚೌಕ್ ಪಟ್ಟಿ ಅಂತ ಚೌಕ ಮಂದಿ ಕುಂದಿರ್ಸ್ಕೊಂಬಿಡಿ. ಆಟೋಮೆಟಿಕ್ ಎಬ್ರಿಟ್ ಇರ್ತಾನೆ ನಿಮ್ಮ ಫೋನಿಗೆ ಎಬ್ರಿಟ್ ಆಗುತ್ತೆ. ಎಬ್ರಿಟ್ ಹಾಕೊಂಡು ಬಿಡಿ. ಓಕೆ, ಇಷ್ಟು ಮಾಡ್ಕೊಂಡ್ಬಂದು ಮತ್ತೆ ಮೂರನೇ ಲೇಯರ್ ಮೇಲೆ ಗೊತ್ತಿರ್ಕೊಂಡು ಇಲ್ಲಿ ತಳಗಡೆ ಸಾಲ್ಕದ ತಳಗಡೆ ಮೂರನೇ ಲೇಯರ್ ಮೇಲೆ ಗೊತ್ತಿರ್ಕೊಂಡಿತ್ತು. ಈ ರೀತಿ ತಂದು ಕರೆಕ್ಟಾಗಿ ಅದ್ರ ಮುಂದ್ಗಡೆ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಮಾಡಿ ಕುಂದಿರ್ಸ್ಕೊಳ್ಳಿ ಈ ರೀತಿ. ಮತ್ತು ಮೇಲ್ಗಡೆ ವಿಡಿಯೋಗಳದಲ್ಲ, ಆ ಮೇಲ್ಗಡೆ ವಿಡಿಯೋ ಮೇಲೆ ಮುಂದಿನ ವಿಡಿಯೋ ಹೋಗಿ ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ತಳಗಿನ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೂ ಎಳ್ಕೊಂಬಂದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂದು ಆಟೋಮೆಟಿಕ್ ಅಡ್ಜಸ್ಟ್ ಆಗ ನೀವು ಅಡ್ಜಸ್ಟ್ ಮಾಡೋದು ಏನು ಬರೀ ಎಳ್ಕೊಂಬರ್ಬೇಕು ತಾನೇ ಜಿಗಿದು ಕೂತಾಗ ಮಾಡ್ತಾವೆ ಬಿಟ್ಬಿಡೋದು ಅಲ್ಲಿ ಹೆಚ್ಚು ಕೈ. ಅಂತ ತಳಗಿಂದ ಹೋಗಿರ್ಕೊಂಬಂದು ಮತ್ತೆ ಇಲ್ಲಿ ಮುಂದಿನ ಅಕ್ಷರ ಮುಂದೆ ಕುಂದಿರ್ಸೋದು ಫ್ರೆಂಡ್ಸ್. ಇಲ್ಲಿ ನೋಡ್ಕೊಂಡು ಕುಂದ್ಸಾತಾನೆ ಈ ರೀತಿ ತಂದಿಟ್ಟು ಮತ್ತೆ ಮುಂದಿನ ವಿಡಿಯೋ ಹೋಗೋದು ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದು. ಕರೆಕ್ಟಾಗಿ ಅಲ್ಲಿ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಂಡು ತೋರ್ಸಾತಾನೆ ಇಲ್ಲಿ ತನಕ ತಂದು ಅಡ್ಜಸ್ಟ್ ಮಾಡಿ ಬಿಟ್ಬಿಡೋಣ. ಪ್ರತಿಯೊಂದು ಇದೇ ರೀತಿ ಮಾಡೋದು ಫ್ರೆಂಡ್ಸ್. ತೋರ್ಸಾತ ನೋಡ್ಕೊಳ್ಳಿ. ಇಲ್ಲಿ ಬಂದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡೋದು. ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಆನಂತರ ಮುಂದಿನ ವಿಡಿಯೋ ಹೋಗಿ ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದು. ತಳಗಡೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇನ್ನು ಕರೆಕ್ಟಾಗಿ ತಂದು ಇಲ್ಲಿ ಇಟ್ಬಿಡೋದು. ಯಾಕಂದ್ರೆ ನಮ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ವಿಡಿಯೋ ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಕ್ಕೆ ಹಚ್ತಾನೆ ಫ್ರೆಂಡ್ಸ್. ಮತ್ತೇನಿಲ್ಲ. ಆನಂತರ ಏನಾಕೈತಿ ಈ ತರ ತಗಿಂದ ಒಂದು ಉಳಿತಿನ ಅದನ್ನ ಈ ರೀತಿ ಒತ್ತಿರ್ಕೊಂಡ್ಬಂದು ಅದನ್ನು ಈ ರೀತಿ ತಾರ ಆಟೋಮೆಟಿಕ್ ಹೋಗ್ತೈತಿ ತಂದು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಡೋಣ. ಮತ್ತು ಮುಂದಿನ ವಿಡಿಯೋ ಹೋಗಿ ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಡೋಣ. ಕ್ಲಿಕ್ ಮಾಡಿ ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಕುಂದಿರಿಸ್ಬಿಡೋಣ. ಕುಂದಿರಿಸಿ ಇಲ್ಲಿ ಏನು ಮಾಡ್ಬೇಕು, ಇಲ್ಲಿ ಇವನು ಎರಡು ಲೇಯರ್ ಅನ್ನೋದು ಡಬಲ್ ಕಾಪಿ ಮಾಡ್ಕೊಬೇಕು. ಎರಡು ಲೇಯರ್ ಫಸ್ಟ್ನೇ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕ್ಷರ PNG ಲೇಯರ್ ಮೇಲೆ ಆನಂತರ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇವನು ಎಫೆಕ್ಟ್ ಎರಡು ಸರ್ಸ್ಕೊಳ್ಳಿ. ಈ ರೀತಿ ಸರ್ಸ್ಕೊಂಡು ಫೋರ್ ಸರ್ಸ್ಕೊಂಡು ಡುಪ್ಲಿಕೇಟ್ ಎಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ. ನೋಡಿ ಸೆಂಟರ್ ಒಂದು ಗೆರೆ ಐತೆ ನೋಡ್ಕೊಳ್ಳಿ. ನಾವು ವಿಡಿಯೋ ಮಾಡೋದು ಗೆರೆ ಆ ಗೆರೆ ತೆಗೆದು ತರ ತೆಗೆದು ನೋಡಿ ಸೆಂಟರ್ ತೋರ್ಸತ್ತೆ ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಡಬಲ್ ಆಯಿತು. ಡಬಲ್ ಅವ್ರು ಒತ್ತಿರ್ಕೊಂಡು ಈ ರೀತಿ ತೊಗೊಂಬಂದು ತೋರ್ಸತ್ತೆ ನೋಡ್ಕೊಳ್ಳಿ. ಲಾಸ್ಟಿಗೆ ತೊಗೊಂಬಂದು ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಕುಂದಿರಿಸ್ಕೊಳ್ಳಿ. ಆನಂತರ ಏನೈತಿ ಮತ್ತೆ ಎರಡನೇ ಲೇಯರ್ ಒಂದು ಒತ್ತಿ ಹಿಡ್ಕೊಂಡು ಆನಂತರ ಇಲ್ಲಿ ಮತ್ತೆ ಡುಪ್ಲಿಕೇಟ್ ಮಾಡ್ಕೊಳ್ಳಿ. ಡುಪ್ಲಿಕೇಟ್ ಇನ್ನೊಂದು ಲೇಯರ್ ಇಲ್ಲಿ ತರ ತೋರ್ಸತ್ತೆ ನೋಡಿ ಸೆಂಟರ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಆಟೋಮೆಟಿಕ್ ಡುಪ್ಲಿಕೇಟ್ ಇನ್ನೊಂದು ಆಯಿತು. ತೊಗೊಂಬಂದು ಲಾಸ್ಟಿಗೆ ಹಾಕೊಂಬಿಡಿ ಅದನ್ನ ನೋಡ್ಕೊಳ್ಳಿ. ನೀವು ಪ್ಲೇ ಮಾಡೋಣ ಒಂದು ಸ್ವಲ್ಪ. ಇಲ್ಲಿಗೆ ಐತೆ ಯಾಕಂದ್ರೆ ಅಲ್ಲೊಂದು ಸ್ವಲ್ಪ ಸ್ಪೀಡ್ ಐತೆ ಅದು ಸಾಂಗ್, ಅದಕ್ಕೋಸ್ಕರ ಇಲ್ಲಿ ನೋಡ್ಕೊಳ್ಳಿ. ಇಷ್ಟು ಅಡ್ಜಸ್ಟ್ ಮಾಡಿ ಕುಂದಿರ್ಸ್ಕೊಳ್ಳಿ ಫ್ರೆಂಡ್ಸ್. ನಾವು ಏನು ಮಾಡ್ಬೇಕಾದ್ರೆ ಒತ್ತಿರ್ಕೊಂಬಂದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಕುಂದಿರ್ಸ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಅಂದ್ರೆ ಸಾಂಗ್ ಬಂದೈತೆ ಅದು. ಇಲ್ಲಿ ಹೆಚ್ಚು ಸಾಂಗ್ ಬಂದಿದ್ರೆ ಇದನ್ನೇ ಮಾಡ್ಕೊಂಡು ಇಲ್ಲಿ ಕರೆಕ್ಟಾಗಿ ಯಾಕೋಸ್ಕೊಂಬಂದು ಇಟ್ಕೊಂಬಿಡಿ. ಇನ್ನೇನು ಇಲ್ಲ, ಒಂದ್ಸಲ ಪ್ಲೇ ಮಾಡ್ಕೊಂಡ್ಬಿಡೋಣ ಪೂರ. ಮೇಗಿ ಬಂದಾಗ ಬಿದ್ದಿಳಲ್ಲು ತೊಡ್ಕ ಮರಿಯಲ್ಲಿ ಹೆಂಗ ತಮ್ಮ ಮೆಚ್ಚಿನ ಅಕ್ಕಿನ ಹಾಲಿನಂತ ಗುಣಕ
ಗಡ್ಡಿಗೆ ಮೇವಿಗೆ ಬಂದಾಗ ಬರಬ್ಬರ ಆಯ್ತು ಫ್ರೆಂಡ್ಸ್. ಏನು ಮಿಸ್ಟೇಕ್ ಇಲ್ಲ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಬ್ಲಾಕ್ ಮಾಡ್ಕೊಂಡು ಹೋಗೋಣ. ಬ್ಲಾಕ್ ಯಾವ ರೀತಿ ಮಾಡ್ಕೋ ಫಸ್ಟ್ ವಿಡಿಯೋ ಮೇಲೆ ಲಾಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ತಳಗಡೆ ಎಫೆಕ್ಟ್ ಒಳಗೆ ಎರಡು ಸರ್ ಸರ್ಚ್ ಮಾಡಿ ಸರ್ಚ್ ಮಾಡೋದು ಆದ್ರೂ ಏನಕ್ಕೆ ಒಂದು ಸ್ವಲ್ಪ ಇಲ್ಲಿ ನೋಡ್ಕೊಳ್ಳಿ ತೋರಿಸ್ತಾನೆ. ನೋಡು ಸೆಂಟರ್ ನೋಡ್ಕೊಳ್ಳಿ. ಒಂದು ಎರಡು ಗೆರಿಗೆ ಎದ್ದು ಪ್ರೋ ಬಜಕ್ಕೆ ನೋಡು ಎರಡು ಗೆರಿಗೆ ಎದ್ದು ತೋರಿಸ್ತಾನೆ. ನೋಡು ಸೆಂಟರ್ ತರ್ತಾರೆ ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬರ್ತಾವೆ. ಇದು ಮೂರನೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೂರನೇ ಮೇಲೆ ಕ್ಲಿಕ್ ಮಾಡ್ಕೊಂಡು ತಳಗಡೆ ಗೆರೆ ಸೆಟ್ ಆಗುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ಕಲರ್ ಬರ್ತೈತಿ. ಈ ರೀತಿ ಬ್ಲಾಕ್ ಆಕೈತಿ ಗೊತ್ತಾಯ್ತಾ ಫ್ರೆಂಡ್ಸ್. ಪೂರ ಬ್ಲಾಕ್ ಆಕೈತಿ. ನಿಮಗೆ ಬೇಕಾದ್ರೆ ಇನ್ನೂ ಪೂರ ಬ್ಲಾಕ್ ಮಾಡ್ಕೋಬೇಕಾದ್ರೆ ಈ ರೀತಿ ನಮ್ಗೆ ಯಾವ ರೀತಿ ಹಾಕೋ ಈ ರೀತಿ ಬ್ಲರ್ ಬೇಕಾದ್ರೆ ಬ್ಲರ್ನ ಈ ರೀತಿ ಬೇಕಾದ್ರೆ ಈ ರೀತಿ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ಪ್ರತಿಯೊಂದು ವೀಡಿಯೋಸ್ಗಳು ಎಲ್ಲ ಮಾಡ್ಕೊತ ಹೋಗಿದ್ದಾರೆ. ಇದನ್ನು ನಮಗೆಲ್ಲ ಅಂದ್ರೆ ಚೆನ್ನಾಗಿ ಹಾಕೋ ಫ್ರೆಂಡ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಮಗೆಲ್ಲ ನೋಡ್ಕೊಳ್ಳಿ. ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಹಾಕೋ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಚೆನ್ನಾಗಿ ಅನಿಸಿರ್ತಕ್ಕಂಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ ನೋಡ್ಕೊಳ್ಳಿ ಈ ರೀತಿ ಹಾಕೋ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಶಾಡೋ ಅನ್ನೋದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಸ್ತ್ ಆಕೈತೆ ಫ್ರೆಂಡ್ಸ್. ಬ್ಲಾಕ್ ಆಕೈತೆ ಪೂರ ಬ್ಲಾಕ್ ಆಕೈತೆ ಚೆನ್ನಾಗಿ ಆಕೈತೆ ಫ್ರೆಂಡ್ಸ್. ಪೂರ ಬ್ಲಾಕ್ ನೋಡಿ ಪೂರ ಚೆನ್ನಾಗಿ ಆಗುತ್ತೆ ಗೊತ್ತಾಯ್ತಾ. ಆನಂತರ ಇಲ್ಲಿ ಮುಂದಿನ ವಿಡಿಯೋಗೆ ಬನ್ನಿ. ಮುಂದಿನ ವಿಡಿಯೋಗೆ ಬಂದು ಆಟೋಮೆಟಿಕ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಪೂರ ಶಾಡೋ ಬ್ಲಾಕ್ ಮಾಡ್ಕೊಂಡು ಆದ ನಂತರ ಇಲ್ಲಿ ಏನು ಮಾಡ್ಕೊಳ್ಳಿ ಇಲ್ಲಿ ಮುಂದೆ ಬನ್ನಿ. ಮುಂದೆ ಬಂದು ಇಲ್ಲಿ ಮೂರನೇ ಮೇಲೆ ಕ್ಲಿಕ್ ಮಾಡಿ ಬ್ಲಾಕ್ ಮಾಡ್ಕೊಂಬಿಡಿ. ಪೂರ ಬ್ಲಾಕ್ ಆಯಿತು. ಒಂದು ಸ್ವಲ್ಪ ಬ್ರೈಟ್ನೆಸ್ ಇಟ್ಕೊಂಡು ಇಟ್ಕೊಳ್ಳಿ. ಬ್ಯಾಡ್ ಆದ್ರೆ ಬಿಟ್ಬಿಡಿ. ಇಷ್ಟು ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತಿ ಆ ರೀತಿ ರೇಂಜಿಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟು ಇಟ್ಕೊಳ್ಳಿ. ಮತ್ತು ಇನ್ನು ಮುಂದಿನ ವಿಡಿಯೋಗೆ ಬನ್ನಿ. ಇಲ್ಲಿ ಈ ವಿಡಿಯೋಗೆ ಬನ್ನಿ. ಈ ವಿಡಿಯೋಗೆ ಬಂದು ಇದೇ ರೀತಿ ನಾವು ಸ್ವಲ್ಪ ಬ್ರೈಟ್ನೆಸ್ ಇಟ್ಕೊಂಡು ಇಟ್ಕೊಳ್ಳಿ. ಆನಂತರ ಎಲ್ಲರೂ ತೆಗೆದುಕೊಂಡ್ಬಿಡಿ. ಮೂರನೇ ಮೇಲೆ ಹೋಗಿ ತಗೊಂಡಾದ ನಂತರ ನಾವು ಏನು ಮಾಡ್ಕೋಬೇಕು ಎಲ್ಲ ಪೂರ ಬ್ಲಾಕ್ ಆಗೋದು. ಇದು ಬ್ಲಾಕ್ ಆಯಿತು. ಇದು ಬ್ಲಾಕ್ ಆದರೆ ಇಲ್ಲಿ ಶಾಡೋಗೆ ಬಂದು ಒಂದು ಸ್ವಲ್ಪ ಇದು ಮಾಡ್ಕೊಂಡು ನಡೆಯುತ್ತೆ ಫ್ರೆಂಡ್ಸ್. ಈ ರೀತಿ ಒಂದು ಸ್ವಲ್ಪ ಬ್ಲಾಕ್ ಮಾಡ್ಕೊಂಡು ನಡೆಯುತ್ತೆ. ಆನಂತರ ಈ ವಿಡಿಯೋಗೆ ಬಂದು ಇದನ್ನು ಶಾಡೋಗೆ ಹೋಗಿ ಬ್ಲಾಕ್ ಮಾಡ್ಕೊಂಡು ಆನಂತರ ಏನು ಮಾಡ್ಕೊಳ್ಳೋಣ ಇದು ನೋಡ್ಕೊಳ್ಳಿ ನೀರಿನ ಗುಡಿ ಅಂತ ಮೂರನೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲಾಕ್ ಮಾಡ್ಕೊಳ್ಳೋಣ. ಇದು ಬೇಕಾದ್ರೆ ಈ ರೀತಿ ವೈಟ್ ಬೇಕಾದ್ರೆ ವೈಟ್ ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೆ ಆ ರೀತಿ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋಗೆ ಬನ್ನಿ. ಮುಂದಿನ ವಿಡಿಯೋಗೆ ಬಂದು ಇದನ್ನು ಇದೇ ರೀತಿ ನಾವು ಸ್ವಲ್ಪ ಬ್ರೈಟ್ನೆಸ್ ಅನ್ನೋದು ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಬಂದು ಇದನ್ನ ಈ ರೀತಿ ಬ್ಲಾಕ್ ಮಾಡ್ಕೊಳ್ಳಿ. ಎಲ್ಲ ಶಾಡೋಗೆ ಬಂದು ಮತ್ತು ಹೊಳಿ ಇದ್ರ ಮೇಲೆ ಬಂದು ಎರಡು ಸರ್ಚ್ ಹಾಕೊಳ್ಳಿ. ಈ ರೀತಿ ಇಲ್ಲಿ ಬಂದು ಸರ್ಚ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ಮತ್ತೇನಿಲ್ಲ. ಮತ್ತು ಈ ವಿಡಿಯೋಗೆ ಬಂದು ಮತ್ತು ಇದನ್ನು ಶಾಡೋಗೆ ಹೋಗಿ ಎಲ್ಲ ನಾವು ಇದನ್ನ ಬ್ಲಾಕ್ ಮಾಡ್ಕೊಳ್ಳಿ. ಬ್ಲಾಕ್ ಮಾಡ್ಕೊಂಡು ಇದಕ್ಕೆ ಬಂದು ಪೂರ ಬ್ಲಾಕ್ ಆಕೈತಿ. ಆನಂತರ ನಿಮ್ಗೆ ಬೇಕಾದ್ರೆ ಬ್ಲಾಕ್ ಮಾಡ್ಕೊಳ್ಳಿ. ಬೇಡಾದ್ರೆ ಒಂದು ಸ್ವಲ್ಪ ಇಟ್ಕೊಳ್ಳಿ ಫ್ರೆಂಡ್ಸ್ ಒಂದು ರೇಂಜಿಗೆ. ಒಟ್ಟು ವಿಡಿಯೋ ಬ್ಲಾಕ್ ಅದು ಬರಗಡೆ ಸರ್ ತರ ತೆಗೆದು ನೋಡ್ಕೊಳ್ಳಿ. ಪ್ಲಸ್ ಒಂದು ರೈಟ್ ಮಾರ್ಕ್ ಐತೆ. ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಬಿಡಿ. ಒಟ್ಟು ವಿಡಿಯೋ ಬ್ಲಾಕ್ ಅದು ಬ್ಲಾಕ್ ಆದರೆ ಇನ್ನು ಏನು ಮಾಡ್ಬೇಕು ಎಫೆಕ್ಟ್ಗಳು ಹಾಕೋಬೇಕಲ್ಲ. ಏನೋ ಎಫೆಕ್ಟ್ಗಳು ಯಾವ ರೀತಿ ಹಾಕೋಬೇಕಂತ ತಿಳಿಸ್ಕೊಡ್ತೀನಿ. ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಇಷ್ಟು ಜೂಮ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಲ್ಲ ಅಲ್ಲಿ ಸ್ಕ್ರೀನ್ ಮೇಲೆ ಟಚ್ ಮಾಡಿ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಎಲ್ಲಿ ಬೇಕಲ್ಲ ಆ ರೇಂಜಿಗೆ ಸರ್ಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗೊತ್ತಾಯ್ತಾ. ಮುಂದಿನ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಈ ರೀತಿ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಪ್ರತಿಯೊಂದು ಎಲ್ಲನೂ ಅಕ್ಷರ ಜೂಮ್ ಮಾಡ್ಕೊಳ್ಳಿ. ಈ ರೀತಿ ತೋರ್ಸಾತ ನೋಡ್ಕೊಳ್ಳಿ. ಈ ರೀತಿ ಜೂಮ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಚೆನ್ನಾಗಿ ಅನಿಸ್ತೈತಿಲ್ಲ ಆ ರೇಂಜಿಗೆ ಚೆನ್ನಾಗಿ ಮಾಡ್ಕೊಳ್ಳಿ. ಇಲ್ಲ ಎರಡು ಬಿಟ್ಟಿಲ್ಲ ಸ್ಕ್ರಾಲ್ ಮಾಡ್ಕೊಳ್ಳಿ. ಎರಡು ಬಿಟ್ಟಿಲ್ಲ ರೌಂಡ್ ಶೇಪ್ ಆಕೈತಿ ಗೊತ್ತಾಯ್ತಿಲ್ಲ. ಈ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಎರಡು ಬಿಟ್ಟಿಲ್ಲ ಕ್ರಾಸ್ ಮಾಡ್ಕೊತಾ ಎರಡು ಬಿಟ್ಟಿಲ್ಲ ಕ್ರಾಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತಿಲ್ಲ ಆ ರೀತಿ ಆಕೈತೆ ಫ್ರೆಂಡ್ಸ್. ಕ್ರಾಸ್ ಮಾಡ್ಕೊಂಡು ಕ್ರಾಸ್ ಆಕೈತಿ. ಅಟೆ ಚೌಕ್ ಆಕೈತೆ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಆಕೈತೆ ಫ್ರೆಂಡ್ಸ್. ತೋರ್ಸತ್ತ ನೋಡ್ಕೊಳ್ಳಿ. ಈ ರೀತಿ ಸ್ಕ್ರಾಲ್ ಆಕೈತಿ. ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ ಫ್ರೆಂಡ್ಸ್. ನಾವು ಕ್ರಾಲ್ ಮಾಡಿ ಇಟ್ಕೊತೀನಿ ನೋಡ್ಕೊಳ್ಳಿ ಇದೊಂದು. ಆನಂತರ ಮುಂದಿನ ಬಂದು ಆನಂತರ ಏನು ಮಾಡ್ತೀನಿ ಇದು ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಮಾಡ್ಕೊತೀನಿ. ಜೂಮ್ ಮಾಡ್ಕೊಂಡು ತಳ ತೊಗೊಂಡು ಏನು ಮಾಡ್ತೀನಿ ಕರೆಕ್ಟಾಗಿ ಇಷ್ಟ ಇಟ್ಕೊತೀನಿ ಚೌಕಿಂಗೆ. ಅಂದ್ರೆ ನಾವು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಆನಂತರ ಮುಂದಿನ ಅಕ್ಷರ ಲೇಯರ್ ಬಂದು ಮತ್ತೇನು ಮಾಡ್ತೀನಿ ಇದನ್ನು ಜೂಮ್ ಮಾಡ್ಕೊತೀನಿ. ಮುಂದೆ ಜೂಮ್ ಮಾಡ್ಕೊಂಡು ಇಷ್ಟು ಇಟ್ಕೊತೀನಿ ನನ್ನ ಓಕೆ. ಆನಂತರ ಇದನ್ನೇ ಮಾಡ್ತೀನಿ ಮುಂದಿನ ಅಕ್ಷರ ಇದಕ್ಕೂ ಬಂದು ನಾನು ಇದನ್ನು ಜೂಮ್ ಮಾಡ್ಕೊತೀನಿ. ಜೂಮ್ ಮಾಡ್ಕೊಂಡು ತಲೆ ಇಟ್ಕೊತೀನಿ. ಮತ್ತು ಇದಕ್ಕೆ ಬಂದು ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಜೂಮ್ ಮಾಡ್ಕೊತೀನಿ ನಾನು. ಇದೇನು ಎಲ್ಲಿದ್ರು ನೋಡಿದ್ವಿ ಫ್ರೆಂಡ್ಸ್ ಯಾಕಂದ್ರೆ ಫೇಸ್ ಮೇಲ್ಗಡೆ ಐತಿ. ಆನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಜೂಮ್ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ. ಇದೊಂದು ಕ್ರಾಸ್ ಮಾಡಿದ್ವಿ ಫ್ರೆಂಡ್ಸ್. ಕ್ರಾಸ್ ನಿಮಗೆ ತೋರಿಸೋಕ್ಕೋಸ್ಕರ ಕ್ರಾಸ್ ಮಾಡೀನಿ. ಎಲ್ಲ ಕರೆಕ್ಟಾಗಿ ಜಸ್ಟ್ ಅದು ಏನೇನಿಲ್ಲ ಎಫೆಕ್ಟ್ ಅಷ್ಟು ಹಾಕಬೇಕು. ಎಫೆಕ್ಟ್ ಯು ಪಿ ಎನ್ ಆನ್ ಮಾಡ್ಕೋದು ಹೇಗೆ ಅಂದ್ರೆ ಯು ಪಿ ಎನ್ ಒಂದೈತಿ. ಯು ಪಿ ಎನ್ ಯಾಕೆ ಆಡ್ ಮಾಡ್ಬೇಕು ಅಂತ ತಿಳ್ಕೊಂಡು ಇದನ್ನು ಕ್ಯಾಪ್ಕಟ್ ಒಂದು ಈ ರೀತಿ ಇರ್ತೈತಿ. ಕ್ಯಾಪ್ಕಟ್ ಒಂದು ಈ ರೀತಿ ಬ್ಯಾಕ್ ಬಟನ್ ಅಂತ ತಗೊಂಡ್ಬಿಡಿ ಎಡಿಟ್ ಆದ್ಮ. ಆನಂತರ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಕಲಂಗಡಿ ಸೇಪದು ಒಂದು ಯು ಪಿ ಎನ್ ಐತಿ. ಮೆನುವಲ್ ಐತೆ ಏನೋ ಐತೆ ಫ್ರೆಂಡ್ಸ್. ಮೆನುವಲ್ ಮೇಲೆ ಕ್ಲಿಕ್ ಆದ್ರೆ ಸಿಗ್ತೈತೆ ಫ್ರೆಂಡ್ಸ್. ಇಲ್ಲ ನಾನು ಟೆಲಿಗ್ರಾಮ್ ಹೋಗಿ ಟೆಲಿಗ್ರಾಮ್ದಾಗ ಖಂಡಿತ ಹಾಕಿರ್ತೀನಿ. ವಿಡಿಯೋ ಅಪ್ಲೋಡ್ ಆಗೋದು ನಾನು ಹಾಕಿರ್ತೀನಿ. ತೊಗೊಂಡು ಈ ರೀತಿ ಓಪನ್ ಆಗ್ತೈತಿ. ಓಪನ್ ಹಾಕೊಂಡು ಕನೆಕ್ಟ್ ಐತೆ. ಇದೇನು ಗ್ರೀನ್ ಸ್ಕ್ರೀನ್ ಅಕ್ಷರ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡ್ಕೊತೀವಿ ಇದೇನು ಯು ಪಿ ಎನ್ ಬೆಸ್ಟ್ ಐತೆ ಫ್ರೆಂಡ್ಸ್. ಆಟೋಮೆಟಿಕ್ ಕನೆಕ್ಟ್ ಆಯಿತು. ಕರೆಕ್ಟ್ ಆದ್ಮೇಲೆ ನಾವು ಏನು ಮಾಡ್ತೀವಿ ಹೊಳೆ ವಾಪಸ್ ಕ್ಯಾಪ್ಕಟ್ ಒಂದು ಓಪನ್ ಮಾಡ್ಕೊಂಡು ಈ ರೀತಿ ಗೊತ್ತಾಯ್ತಾ. ಈ ರೀತಿ ಕ್ಯಾಪ್ಕಟ್ ಓಪನ್ ಮಾಡ್ಕೊಂಡು ಏನಾಗುತ್ತೆ ನಾವು ಎಡಿಟ್ ಮಾಡಿದ್ದು ವಿಡಿಯೋಸ್ ಇಲ್ಲೇ ಬಂದ್ಕೊಂಡು ಅದೇ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಲೋಡಿಂಗ್ ತೋರಿಸಿ ಫಸ್ಟಿಗೆ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಮುಂಚೆ ಒಂದು ಸ್ವಲ್ಪ ವೇಟ್ ಮಾಡ್ಕೊಂಡು ಆನಂತರ ವಿಡಿಯೋ ಪ್ಲೇ ಮಾಡ್ಕೊತೀರ ಫ್ರೆಂಡ್ಸ್. ವೇಟ್ ಆಯ್ತದ ನೋಡ್ಕೊಳ್ಳಿ. ಒಂದು ಸ್ವಲ್ಪ ನಿಂತಂಗೆ ಮಾಡಾಯ್ತಲ್ಲ ಅದು ಯಾಕಂದ್ರೆ ಲೋಡ್ ತೊಗೊಂಡಿರುತ್ತೆ ಅಷ್ಟು ವಿಡಿಯೋಗಳು ಈ ಕರೆಕ್ಟಾಗಿ ವರ್ಕ್ ಆಗಲ್ಲ. ಅದಕ್ಕೋಸ್ಕರ ಲೋಡ್ ತೊಗೊಳುತ್ತೆ. ಆನಂತರ ಒಂದು ಸಲ ಪ್ಲೇ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೆಲ್ಲ ಕರೆಕ್ಟ್ ಆಯಿತು. ಕರೆಕ್ಟಾಗಿ ನಾವು ಏನಾಕೈತಿ ಓಕೆ ಇದೇನು ಅಕ್ಷರದು ಇವು ಪೇಜ್ಗಳು ಐತೆ ಅದುಗ್ರು ಈ ರೀತಿ ಕನ್ಫ್ಯೂಸ್ ಆಕೈತಿ. ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬಿಡಿ. ಇಲ್ಲಿ ಉಪ್ಪು ಸೇಪ್ ಬಂದಾಗ ಉಪ್ಪು ಸೇಪ್ ಮೇಲೆ ಹೋಗಿ ಕೂತಿರ್ತಾವೆ. ಇಲ್ಲಿ ಅಕ್ಷರ ಪೇಜ್ಗಳು ಅಷ್ಟು ಬಂದ ನೋಡ್ಕೊಳ್ಳಿ. ಇನ್ನೇನು ಬೇಕಾಗಿಲ್ಲ. ಆ ಫಸ್ಟ್ನೇ ವಿಡಿಯೋ ಏನೈತೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ತರ ನೋಡ್ಕೊಳ್ಳಿ ಫ್ರೆಂಡ್ಸ್. ತಳಗಡೆ ಫಸ್ಟ್ನೇ ಎಫೆಕ್ಟ್ ಕಟ್ ಮಾಡೋದೈತೆ. ಅದ್ರ ಬಾಜುಕ ಸ್ಪೀಡ್ ಮೋಷನ್ ಸ್ಲೋ ಮೋಷನ್ ಐತಿ. ಆನಂತರ ಏನೈತೆ ಅದ್ರ ಬಾಜುಕ ಮೂರದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಅನ್ನೋದು ಡ್ರಾ ಆಗುತ್ತೆ. ಮೂರದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಲೋಡಿಂಗ್ ತೋದೈತಿ. ಒಂದು ಸ್ವಲ್ಪ ಡಾಟಾ ಸ್ಪೀಡ್ ಇಲ್ಲ ವೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೊಳ್ಳಿ ಸ್ಕಿಪ್ ಮಾಡಿ ಹಾಕೋ ಚಾನ್ಸಸ್ ಬರ್ತೈತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಓಪನ್ ಆದ್ರೂ ಸ್ಕಿಪ್ ಮಾಡ್ಕೊತೀನಿ. ಯಾಕಂದ್ರೆ ನಿಮ್ಗೆ ಓಪನ್ ಆಗಿಲ್ಲ ಗುರು. ಓಪನ್ ಆಗತ್ತ ನೋಡ್ಕೊಳ್ಳಿ. ಓಪನ್ ಆಗಿಲ್ಲ ಗುರು ನೀವು ಸ್ಕಿಪ್ ಮಾಡಿ ಏನೋ ಮಾಡ್ಕೊಂಡು ಬಂದು ಓಪನ್ ಮಾಡ್ಕೊಂಡು ಈ ರೀತಿ ನಿಮ್ಗೆ ಕನ್ಫ್ಯೂಸ್ ಆಗ್ತೈತೆ. ಅದಕ್ಕೋಸ್ಕರ ಹೇಳ್ತೀನಿ ಲೈಸ್ಟ್ ಆದ ಪರವಾಗಿ ನೋಡ್ಕೊಳ್ಳಿ. ಆಟೋಮೆಟಿಕ್ ಓಪನ್ ಅದು ಎಫೆಕ್ಟ್ ಓಪನ್ ಆದ್ರೆ ಫ್ರೆಂಡ್ಸ್ ನಿಮ್ಗೆ ಏನು ಕನ್ಫ್ಯೂಸ್ ಇಲ್ಲ ಓಪನ್ ಹಾಕೋ ತೋರಿಸ್ತಾನೆ. ಹಾಕಿ ನಿಮ್ಗೆ ಇಲ್ಲಿ ಕೊಂಬಕ್ಕೂ ಬರ್ಬೇಕು. ನಾನು ಕೊಂಬಕ್ಕೂ ಓಪನ್ ಮಾಡಿ ಹೋಗ್ತೀನಿ. ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ಎಲ್ಲ ಅದ. ಯಾಕಂದ್ರೆ ಯಾಕೋ ಒಂದು ಸ್ವಲ್ಪ ಸರ್ವರ್ ಬಿಜಿ ಐತೆ ಹಂಗಲ್ಲ. ಒಂದು ಸ್ವಲ್ಪ
ಫ್ರೆಂಡ್ಸ್ ನೋಡ್ಕೊಳ್ಳಿ, ನಾನು ಜಸ್ಟ್ ಎಲ್ಲೂ ಸ್ಕಿಪ್ ಮಾಡಿಲ್ಲ, ಏನೂ ಇಲ್ಲ, ಜಸ್ಟ್ ನೋಡ್ಕೊಳ್ಳಿ. ಈಗ ಎಫೆಕ್ಟ್ಗಳು ಇನ್ನೂ ಓಪನ್ ಆಗತ್ತ ನೋಡ್ಕೊಳ್ಳಿ. ಓಪನ್ ಆದ್ರೆ ಒಂದು ಸೆಲೆಕ್ಟ್ ಆಯ್ತು ನೋಡ್ಕೊಳ್ಳಿ. ಇಲ್ಲಿ ತೋರಿಸಿ ನೋಡಿ, ಒಂದು ಸ್ವಲ್ಪ ಸೆಲೆಕ್ಟ್ ಆಕೈತಿ. ಈ ರೀತಿ ಆಕೈತಿ. ನಮ್ಗೆ ಬೇಡ ಒಟ್ಟು ತಗೊಂಡು ಇಲ್ಲಿ ಹೋಗಿ ಕೊಂಬೋಕ್ ಹೋಗೋಣ. ಕೊಂಬೋಕ್ ಹೋಗಿ ಇಲ್ಲೊಂದು ಎಫೆಕ್ಟ್ ಅನ್ನೋದು ಆನ್ ಆಗೈತಿ. ಒಂದು ಎಫೆಕ್ಟ್ ಆನಂದ್ರೆ ನಿಮ್ಗೆ ಅದನ್ನ ಒಂದು ತೋರಿಸ್ತೇನೆ ನೋಡ್ಕೊಳ್ಳಿ. ನಿಮ್ಗೆ ಎಫೆಕ್ಟ್ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ. ಓಕೆ, ನಿಮ್ಗೆ ಅದೊಂದು ಗೊತ್ತಾದಂಗೆ ಆಯ್ತು ಫ್ರೆಂಡ್ಸ. ಫುಲ್ ಕನ್ಫರ್ಮ್ ಆಗಿ ನಿಮ್ಗೆ ಗೊತ್ತಾದಂಗೆ ಆಯಿತು. ನಾನು ಏನು ಮಾಡ್ತೀನಿ, ಅಷ್ಟು ಎಫೆಕ್ಟ್ ಓಪನ್ ಆದ್ಕೊಂಡು ನಾನು ಮಾಡ್ತೀನಿ, ನಿಮ್ಗೆ ಹೊಳ್ಳಿ ಬರ್ತೀನಿ ಫ್ರೆಂಡ್ಸ್. ಅಷ್ಟು ಓಪನ್ ಆಗ್ಯಾವ, ಪರವಾಗಿಲ್ಲ, ಹಾಕೋಣ ಫ್ರೆಂಡ್ಸ್. ಈಗೇನೆಲ್ಲ ಒಂದು ಸ್ವಲ್ಪ ಓಪನ್ ಇದು ಡೌನ್ಲೋಡ್ ಹಾಕೋಲ್ಲ ನೋಡೋಣ. ಓಕೆ, ಎಲ್ಲ ಆಗ್ಯಾವ ಫ್ರೆಂಡ್ಸ್. ಏನೂ ಇಲ್ಲ, ನಾನು ಫಸ್ಟ್ನೇ ಇಟ್ಕೋತೀನಿ. ಅದನ್ನ ಫಸ್ಟ್ನೇ ಇಟ್ಕೊತೀನಿ. ಆನಂತರ ಸೆಕೆಂಡ್ ವಿಡಿಯೋ. ಇದಕ್ಕೆ ಒಂದೇ ಥರ ಇಟ್ಕೊತ ಹೋಗಿಲ್ಲ ಗುರು. ಇದಕ್ಕೇನು ಒಂದೇ ಥರ ಇಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಯಾವ ರೀತಿ ಆ ಸಾಂಗ್ ಅಂದ್ರೆ ಸಾಂಗ್ ತಕ್ಕಂಗೆ ಯಾವ ಎಫೆಕ್ಟ್ ಅಂತಲ್ಲ ಅವನ್ನ ಸೆಲೆಕ್ಟ್ ಮಾಡ್ಬೋದು. ಎಚ್ಚರಿಕೆ ಅಂತಲ್ಲ, ಅಷ್ಟು ನಾವು ಬೇರೆ 3D ಇಟ್ಕೊಂಡ್ಬಿಡ್ದು ಅಷ್ಟೇ ಕೆಲಸ. ಇದೇನು ವಿಡಿಯೋ ಒಂದು ಒಂದೇ ಥರ ಇಟ್ಕೊತ ಹೋಗಿಲ್ಲ. ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸಿಲ್ಲ ಆ ರೀತಿ ಇಟ್ಕೊಂಡ್ಬಿಟ್ಟು ಫ್ರೆಂಡ್ಸ್. ಪ್ಲೇ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಎಲ್ಲ ಎಫೆಕ್ಟ್ ಅನ್ನೋದು ಆನ್ ಆಗುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ನಾನು ಸೈಲೆಂಟ್ ಆಗಿದೆ. ಇನ್ನು ಯಾವ ರೀತಿ ಅದಕ್ಕೆ ಹೊಂತೈತಿಲ್ಲ ಅದೇ ರೀತಿ ಇಟ್ಕೋಬೇಕಾಗೈತಿ. ಅದು ಯಾವ ರೀತಿ ಚೆನ್ನಾಗಿ ಅನಿಸ್ತೈತಿಲ್ಲ ನೋಡ್ಕೊಳ್ಳೋಣ. ನಮಗಿದ ಸೈಡ್ ಹೋಗೋದನ್ನ ಇರಲಿ ಫ್ರೆಂಡ್ಸ್. ಅದು ನೋಡ್ಕೊಳ್ಳಿ, ಈ ರೀತಿ ಸೈಡ್ಗೆ ಹೋಗೋದು. ಯಾವ ರೀತಿ ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತಿಲ್ಲ ಆ ರೀತಿ ಇಟ್ಕೊಳ್ಳಿ. ನಾನು ಏನು ಮಾಡೋದು ಫ್ರೆಂಡ್ಸ್, ನಿಮಗೆ ಇದೆ ಅಂತ ಹೇಳ್ಕೊಡೋದಿಲ್ಲ. ಯಾಕಂದ್ರೆ ನಿಮಗೆ ಯಾವ ರೀತಿ ಚೆನ್ನಾಗಿ ಅನ್ಸೋದು ನಾನು ಹೇಳೋದು ನಿಮಗೆ ಚೆನ್ನಾಗಿ ಅನಿಸೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡ್ಕೊಳ್ಳಿ, ನಾನು ಇದನ್ನ ಇಟ್ಕೋತೀನಿ. ಒಂದು ಸ್ವಲ್ಪ ಇದು ಚೆನ್ನಾಗಿ ಅನ್ಸಾಯ್ತು ನನಗೆ. ಓಕೆ, ಇದನ್ನ ಇಟ್ಕೊಳ್ಳೋಣ. ಇದನ್ನ ಇಟ್ಕೊಂಡು ಏನು ಮಾಡೋಣ, ಎಲ್ಲರೂ ನಾನು ಇಲ್ಲೇ ಇಟ್ಕೋದ ಒಂದು ಎರಡು ಇಟ್ಕೋತೀನಿ. ಇವನ್ನ ಸೆಲೆಕ್ಟ್ ಮಾಡಿ. ಓಕೆ, ಇದನ್ನ ಇಟ್ಕೋತೀನಿ. ಇದನ್ನ ಮುಂದಿನ ವಿಡಿಯೋಕ್ಕೆ ಏನಾಗುತ್ತೆ, ಮುಂದಿನ ವಿಡಿಯೋ ಯಾವ್ದು ಬೇಕಲ್ಲ ಅದು ಸೆಲೆಕ್ಟ್ ಇಟ್ಕೊಳ್ಳಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೆ ಅದು ನೋಡ್ಕೊಳ್ಬೇಕಾಗ್ತೈತಿ. ಎಲ್ಲ ಎಫೆಕ್ಟ್ಗಳು ಫ್ರೆಂಡ್ಸ್ ನೋಡ್ಕೊಳ್ಳಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸಿಲ್ಲ ಆ ರೀತಿ ಇಟ್ಕೋಬೇಕಾಗ. ಹೆಂಗ ತಮ್ಮ ಮೆಚ್ಚಿನ ಆಯ್ಕಿನ ಹಾಲಿನ, ಹೆಂಗ ತಮ್ಮ ಮೆಚ್ಚಿನ ಆಯ್ಕಿನ ಹಾಲಿನ. ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ರೀತಿ ಅವಂತೆ ಎಫೆಕ್ಟು ಎಲ್ಲ ಇದನ್ನ ಇಟ್ಕೋಬೇಕು. ಓಕೆ, ಇದನ್ನ ಇಟ್ಕೋತೀನಿ ಅಣ್ಣ. ಇದನ್ನ ಇಟ್ಕೊಂಡು ಬರೋಬ್ಬರ ಆಕೈತೆ. ಇದೊಂದು ಚಲೋ ಆಯ್ತು ಫ್ರೆಂಡ್ಸ್. ಪ್ಲೇ ಮಾಡ್ತೀನಿ ಅಣ್ಣ. ಬಂದಾಗ ಬಿದ್ದಿಳಲ್ಲು ತೊಡ್ಕ ನದಿಯಲ್ಲಿ ಹೆಂಗತ್ತಮ್ಮ ಮೆಚ್ಚಿನ ಹಾಕಿನ ಹಾಲಿನಂತ ಗುಣಕ. ಇದು ನೋಡ್ಕೊಳ್ಳಿ ಫ್ರೆಂಡ್ಸ್, ಇದೊಂದು ಎಫೆಕ್ಟ್ ಹಾಕೋಣದಕ್ಕೆ. ಇದಕ್ಕೆ ಹಾಕೊಂಡಿಲ್ಲ, ಇದಕ್ಕೊಂದು ಹಾಕೋಣ. ಯಾವುದು ಚೆನ್ನಾಗೈತೆ ನೋಡೋಣ ಹಾಕಿ. ಓಕೆ, ಇದೊಂದು ಚೆನ್ನಾಗೈತಿ ಇರಲಿ. ಇದನ್ನ ಏನೈತಿಲ್ಲ ಫ್ರೆಂಡ್ಸ್, ಇದನ್ನ ಇಟ್ಕೊಳ್ಳೋಣ. ಯಾವ ರೀತಿ ಎಲ್ಲಿ ಓದಿದ್ರು ಇಲ್ಲೊಂದೆಲ್ಲ ಓದ್ಗುವುದು ಮತ್ತೆ ಇನ್ನೊಂದು ಪೇಜ್ ಕಟ್ ಮಾಡಿ ಇನ್ನೊಂದು ಕಾಪಿ ಮಾಡ್ಕೊಂಬರೋಣ. ಯಾಕಂದ್ರೆ ಇದನ್ನ ಮ್ಯಾಗೆ ಕ್ಲಿಕ್ ಮಾಡುವ ಎಲ್ಲ ಹೋಯ್ತು. ಅದಕ್ಕೋಸ್ಕರ ಡಬಲ್ ಮಾಡ್ಕೊಳ್ಳೋಣ. ಡೂಪ್ಲಿಕೇಟ್ ಇಲ್ಲಿ ತಂದ್ಕೊಳ್ಳಿ ಫ್ರೆಂಡ್ಸ್. ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಡುಪ್ಲಿಕೇಟ್ ಮಾಡ್ಕೊಂಡು ಹೋಯ್ತು ಹಿಡ್ಕೊಂಡಿತ್ತು. ಇಲ್ಲಿ ಮಾಡ್ಕೊಂಡು ಲಾಸ್ಟಿಗೆ ತೊಗೊಂಬರೋಣ. ಲಾಸ್ಟಿಗೆ ಬಂದು ಅದು ಹೋಗಿ ಅದಕ್ಕೋಸ್ಕರ ತಂದ್ರೆ ಆತನ ಇಲ್ಲಿ. ಆನಂತರ ಲಾಸ್ಟ್ನಿದ್ರೆ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಕ್ಕ ತಂದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಬಿಡೋಣ. ಆನಂತರ ಲಾಸ್ಟ್ನೇ ವಿಡಿಯೋ ಕಟ್ಟು ಎಫೆಕ್ಟ್ ಇಟ್ಬಿಡೋಣ. ಲಾಸ್ಟ್ನೇ ವಿಡಿಯೋಗೆ ಬನ್ನಿ. ಆನಂತರ ಎಫೆಕ್ಟ್ ಅನ್ನೋದೈತಿ ಬಂದು ಇಲ್ಲಿ ಕೊಂಬಕ್ಕೆ ಬನ್ನಿ. ಕೊಂಬಕ್ಕೆ ಬಂದು ಇಲ್ಲಿ ಲಾಸ್ಟಿಗೆ ಬರ್ತೀನಿ. ನಾನು ಲಾಸ್ಟಿಗೆ ಬಂದು ಒಂದು ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ತೀನಿ. ಇದಂತಲ್ಲಿ ನೋಡೋಣ ಫ್ರೆಂಡ್ಸ್. ಯಾವ ಗಡ್ಡಿಗೆ ಮೇಮೆಗೆ ಗಡ್ಡಿಗೆ ಮೇಮೆಗೆ ಬಂದಾಗ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ರೀತಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಫೆಕ್ಟ್ ಚೆನ್ನಾಗಿ ಅದು ಓಪನ್ ಆಗ ಫ್ರೆಂಡ್ಸ್. ಅದ್ರ ಬಟ್ ಇಲ್ಲಿ ಓಪನ್ ಆಗುತ್ತೆ ಇಷ್ಟ ಫ್ರೆಂಡ್ಸ್. ಇದನ್ನ ಇಟ್ಕೊಳ್ಳೋಣ ಫ್ರೆಂಡ್ಸ್. ಜೂಮ್ ಅನ್ನೋದು ಚೆನ್ನಾಗೈತಿ. ಇನ್ನೆಷ್ಟೊಂದು ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆಗೋದು ಎಲ್ಲಾನು ನಾವು ಎಫೆಕ್ಟ್ಕೊಂಡು ಹಾಕೊಂಡಿವಿ ಫ್ರೆಂಡ್ಸ್. ಎಲ್ಲ ಎಫೆಕ್ಟ್ಗಳು ಹಾಕೊಂಡ್ರೆ ನಮ್ಗೆ ಏನಾಗೈತಿ ಇನ್ನೇನು ಇಲ್ಲ. ಬಟ್ ಅಕ್ಷರ ಎಫೆಕ್ಟ್ಗಳು ಹಾಕೋಬೇಕು. ಇಲ್ಲಿ ನಮ್ಮ ಲೋಗೋ ಎಫೆಕ್ಟ್ ಅಂತ ಹಾಕೋಬೇಕು. ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ನೇದು ಲೋಗೋ. ಆನಂತರ ತರತೆಗಡೆ ಮೂರದ್ರ ಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಇಲ್ಲಿ ಕೊಂಬಕ್ಕೆ ಬನ್ನಿ. ಕೊಂಬಕ್ಕೆ ಬಂದು ನಮ್ಗೆ ಏನಾಗೈತಿ 3D ಬೇಕಾಗಿರ್ತದೆ ನಮ್ಗೆ. ಇಲ್ಲಿ ಇದಾರೆ ಫ್ರೆಂಡ್ಸ್. ನಮಗೆ ಯಾವ್ದು ಬೇಕು ಇದನ್ನ ಇಟ್ಕೊಂಡು ಫ್ರೆಂಡ್ಸ್. ಇದನ್ನ ಇಟ್ಕೊಳ್ಳೋಣ ಫ್ರೆಂಡ್ಸ್. ದಿಲ್ಲಿಂದ ಇಟ್ಕೊಂಡು ಆದ ನಂತರ ನಾವು ಅಕ್ಷರ ಲೇಯರ್ ಬರೋಣ. ಈ ಅಕ್ಷರ ಲೇಯರ್ ಬರೋಣ. ತಳಗಡೆ ಎಫೆಕ್ಟ್ ಮತ್ತೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಈ ತಳಗಿನ ಇವೆಲ್ಲ ಬರೋಬ್ಬರ ಸೆಲೆಕ್ಟ್ ಆದವು. ಇನ್ನೇನಿಲ್ಲ. ಇವೆಲ್ಲ ಕರೆಕ್ಟ್ ಆದ್ರೆ ತಳಗಿನೂ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಕರೆಕ್ಟ್ ಆದವು ಫ್ರೆಂಡ್ಸ್. ಒಂದ್ಸಲ ಪ್ಲೇ ಮಾಡ್ಕೊಂಡು ನೋಡೋಣ.
ಓಕೆ ಕರೆಕ್ಟ್ ಅದು ತಳಗಿನ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಸೆಂಟರ್ ಆಪ್ಷನ್ ತೋರಿಸುತ್ತೆ ನೋಡ್ಕೊಳ್ಳಿ. 4ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತಳಗಡೆ ಒಂದು ವಾಲ್ಯೂಮ್ ಬಂದೈತೆ, ಆ ವಾಲ್ಯೂಮ್ ಹಿಡ್ಕೊಂಡ್ರೆ 4ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಅನ್ನೋದು ಆನ್ ಆಗುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಕೊಂಬಕ್ಕೆ ಹೋಗಿ ಮತ್ತೆ ಎಫೆಕ್ಟ್ ಅನ್ನೋದು ಆನ್ ಆಗಲಿ ಫ್ರೆಂಡ್ಸ್. ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ವಿಡಿಯೋ ಎಡಿಟಿಂಗ್ ಒಂದು ಮುಕ್ತಾಯಗೊಳ್ತೀವಿ. ನಾನು ಸ್ವಲ್ಪ ಐತಿ, ಬಟ್ ನಿಮಗೆ ಅಪ್ಲಿಕೇಶನ್ ಅಲ್ಲಿ ಯಾವುದು ಅಂತ ತಿಳಿಸ್ಕೊಡ್ತೀನಿ ಇಷ್ಟ ಫ್ರೆಂಡ್ಸ್. ಅದರ ಗಡ್ಡಿಗೆ ಮೇವಿಗೆ ಬಂದಾಗ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದಾಯಿತು. ಮುಂದಿನ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವನ್ನ 3D ಅಂತ ಇಟ್ಕೊಂಡು ಫ್ರೆಂಡ್ಸ್. 3D ದ ನೋಡ್ಕೊಳ್ಳಿ. 3D ಕಾರ್ಡ್ 3D ಅಂತೇಳಿ ಈ ರೀತಿ ಇದಾವಲ್ಲ, ನಮ್ಗೆ ಯಾವುದೇ ಇಟ್ಕೊಂಡು ಫ್ರೆಂಡ್ಸ್. ನಮಗೆ ಯಾವ ರೀತಿ ಬೇಕಲ್ಲ ಅದೇ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಗೊತ್ತಾಯ್ತಲ್ಲ, ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತಲ್ಲ ಅವ್ನು ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ಇದೆ ಅಂತ ಹೇಳಿ ಇದನ್ನು ಇಟ್ಕೊಳ್ಳೋಣ. ಮತ್ತು ಮುಂದಿನ ಅಕ್ಷರಕ್ಕೆ ಬಂದು ಮತ್ತೆ 3Dಗೆ ಹೋಗೋಣ. 3Dಗೆ ಬಂದು ಮತ್ತೆ ಯಾವ್ದು ಇಟ್ಕೊಳ್ಳೋಣ, ಇದನ್ನ ಇಟ್ಕೋತೀನಿ ನಾನು. ಆನಂತರ ಏನು ಮಾಡ್ಕೊಳ್ಳೋಣ, ಫಸ್ಟ್ನೇದು ಏನು ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಇದು ಚೆನ್ನಾಗಿ ಅನಿಸ್ತೈತಿ ಇರಲಿ. ಆನಂತರ 2ನೇದು ಇರಲಿ. ಆನಂತರ 3ನೇದು ಹೊಳೆ ಏನು ಮಾಡ್ಕೊಳ್ಳೋಣ, 3D ದ ನೋಡ್ಕೊಳ್ಳಿ. ಯಾವ ಬೇಕು ಅವನು ಸೆಲೆಕ್ಟ್ ಮಾಡೋಣ. ಆನಂತರ ಇದು ಇದನ್ನ ಇಟ್ಕೊಂಡಿವಿ. ನಮಗೆ ಬೇಕಾದ್ರೆ ಇನ್ನೂ ಒಂದು 4 ಫ್ರೆಂಡ್ಸ್. ಯಾವ ಬೇಕು ಅವನು ಬಲೂನ್ ಇಟ್ಕೋಬೋದು ಎಲ್ಲ ನೋಡ್ಕೊಳ್ಳಿ. ಇದನ್ನ ಇಟ್ಕೊಳ್ಳೋಣ. ಇದನ್ನ ಇಟ್ಕೊಂಡು ಹಾಕೋಣ. ಮತ್ತೆ ಏನು ಮಾಡ್ಕೊಳ್ಳೋಣ, ಮುಂದಿನ ಬಂದು ಮತ್ತೆ ಏನು ಮಾಡ್ಕೊಳ್ಳೋಣ, 3D ಇಟ್ಕೊಳ್ಳೋಣ. ಜೂಮ್ ಮತ್ತು ಬೇಡ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆಗಿ ನೋಡ್ಕೊತೋಣ. ನಂತರ ತಮ್ಮ ಮೆಚ್ಚಿನ ಹಾಕಿನ ಹಾಲಿನ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ವಿದ್ಯೆಯಲ್ಲಿ ತೊಡಕ ಇದಕ್ಕೆ ನಾವು 3D ಇಟ್ಕೊಂಡ್ರೆ 3D ಇಟ್ಕೊಂಡು ಫ್ರೆಂಡ್ಸ್ ನೋಡ್ಕೊಳ್ಳಿ. ಆನಂತರ ಮತ್ತೆ ಮುಂದಿನ ಅಕ್ಷರ ಲೇಯರ್ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಮತ್ತೆ 3D ಒಂದು ಇಟ್ಕೊಳ್ಳಿ. ಎಲ್ಲ ಓಪನ್ ಅದು ನೋಡ್ಕೊಳ್ಳಿ ಫ್ರೆಂಡ್ಸ್. ಪ್ರತಿಯೊಂದು ಎಲ್ಲ ಓಪನ್ ಅದು ಜಸ್ಟ್ ಅಲ್ಲಿ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಏನು ಮಾಡ್ಕೊಳ್ಳಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಮುಂದಿನ ಅಕ್ಷರ ಲೇಯರ್ ಮೇಲೆ ಹೋಗಿ ಮತ್ತೆ ನಾವು ಏನು ಮಾಡ್ಕೊಳ್ಳೋಣ, ಇದು ದಿಲ್ ಚಿತ್ರ ಐತಿ, ದಿಲ್ ಚಿತ್ರದ ಇಟ್ಕೊಂಡು ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ರೀತಿ. ಮತ್ತೆ ಮುಂದಿನ ಅಕ್ಷರಕ್ಕೆ ಬರೋಣ. ನಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತಲ್ಲ, ಇದೊಂದು ಐತಿ, ಇದೊಂದು ಚೆನ್ನಾಗಿ ಅನಿಸ್ತೈತಿ ನೋಡ್ಕೊಳ್ಳಿ. ಓಕೆ, ಮತ್ತೆ ಇದನ್ನು ಬರೋಣ. ಇದಕ್ಕೆ ಬಂದು ಒಂದು ಮೋಡ್ ಇಟ್ಕೊಳ್ಳೋಣ. ಮೋಡ್ ಐತಿ, ಇದನ್ನು ಇಟ್ಕೊಳ್ಳೋಣ ಪ್ಲೀಸ್. ಪ್ಲೀಸ್ ಇದಾಗ್ತದಕ್ಕೆ ಮತ್ತೆ ಅಕ್ಷರ ಲೇಯರ್ ಇಲ್ಲಿ ಮುಂದಿನ ಏನೈತೆ ಮುಂದಿನ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೋಡೋದಕ್ಕೆ ಕ್ಲಿಕ್ ಮಾಡ್ಕೊಂಡು ಮತ್ತೆ 2ನೇದಕ್ಕೆ ಬಂದು ಲಾಸ್ಟ್ನೇದಕ್ಕೂ ಇದೊಂದು ಇಟ್ಕೊಳ್ಳೋಣ ಎಫೆಕ್ಟು. ಇವೆಲ್ಲ ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆದ ಫ್ರೆಂಡ್ಸ್. ಒಂದ್ಸಲ ಏನು ಮಾಡ್ಕೊಳ್ಳೋಣ, ಪ್ಲೇ ಮಾಡ್ಕೊಂಡು ನಿಮಗೆ ತೀಸ್ಕೊಡ್ತೀನಿ ನೋಡ್ಕೊಳ್ಳಿ. ಒಂದು ಸ್ವಲ್ಪ ವೇಟ್ ಮಾಡ್ಕೊಂಡು ಅದಾದ ನಂತರ ಹೊಳೆ ರಿಪೀಟ್ ಅಂತಲೇ ಅಂತ ತಿಳ್ಕೊಬೇಡಿ. ಒಂದ್ಸಲ ಪ್ಲೇ ಮಾಡ್ಕೊಳ್ಳಿ. ಇನ್ನು ಗಡ್ಡಿಗೆ ಮೇವಿಗೆ ಬಂದಾಗ ಬಿದ್ದಿಳಲ್ಲೋ ತೊಡಕ, ಮೈಯಲ್ಲಿ ಹೆಂಗ ತಮ್ಮ ಮೆಚ್ಚಿನ ಎಕ್ಕಿನ ಹಾಲಿನಂತ ಗುಣಕ, ಗಡ್ಡಿಗೆ ಮೇವಿಗೆ ಬಂದಾಗ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಆಯ್ತು ಫ್ರೆಂಡ್ಸ್. ಇದೇ ರೀತಿ ನೀವು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಎಡಿಟಿಂಗ್ ಆದ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮಾಡೋದು ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಫ್ರೆಂಡ್ಸ್. ಎಕ್ಸ್ಪೋರ್ಟ್ ಇಲ್ಲಿ ಬಲಗಡೆ ಸರ್ ತರದ ಮೇಲೆ ನೋಡ್ಕೊಳ್ಳಿ. ಚಾರ್ಜ್ ಅಂದ್ರೆ ನೆಟ್ವರ್ಕ್ ಕೆಳಗಡೆ 1080p ಐತಿ ತೋರಿಸಲ್ಲ. ಅದ್ರ ಮೇಲೆ ಫಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 4K 2K ಅನ್ನೋದಿಲ್ಲ, ಫಸ್ಟ್ನೇ ಗೆರಿಪೋಲ್ ಇಟ್ಕೊಳ್ಳಿ. ಆನಂತರ ಏನಕ್ಕೆ ಲಾಸ್ಟ್ನೇ ಗೆರಿಪೋಲ್ ಇಟ್ಕೊಳ್ಳಿ. ಇದನ್ನ ನಡುವಿನ ಗೆರಿಪೋಲ್ ಇಟ್ಕೋಬೇಡಿ, ಅಷ್ಟೇ ಇರಲಿ. ಆನಂತರ ಇಲ್ಲಿ ಎಕ್ಸ್ಪೋರ್ಟ್ ಅನ್ನು ತರ ಮೇಲೆ ನೋಡ್ಕೊಳ್ಳಿ. ಚಾರ್ಜಿಂಗ್ ಬಾಕ್ಸ್ 60% ಚಾರ್ಜ್ ಐತೆ. ಅದ್ರ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಹಸಿರು ಕಲರ್ ಪಟ್ಟಿ ಐತೆ ನೋಡ್ಕೊಳ್ಳಿ ಬಲಗಡೆ ಸರ್ ತರ ಮೇಲ್ಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಇನ್ನು ಎಕ್ಸ್ಪೋರ್ಟ್ ಆಯಿತು. ಫುಲ್ ಸ್ಪೀಡ್ ಆಗುತ್ತೆ ಫ್ರೆಂಡ್ಸ್. ಲೈಟ್ ಮಿಷನ್ ಸ್ಟ್ರಕ್ ಅಥವಾ ಏನು ಹಿಡಿಯಂಗಿಲ್ಲ. ಫುಲ್ ಚೆನ್ನಾಗಿ ಎಡಿಟ್ ಆಗುತ್ತೆ ಫ್ರೆಂಡ್ಸ್. ಎಡಿಟ್ ನೋಡ್ಕೊಳ್ಳಿ ಈ ರೀತಿ ಫುಲ್ ಸ್ಪೀಡ್ ಜಲ್ದಿ ಡೌನ್ಲೋಡ್ ಆಕೈತಿ. ಎಡಿಟಿಂಗ್ ಅನ್ನೋದು ಬೆಸ್ಟ್ ಆಗ ಫ್ರೆಂಡ್ಸ್ ಈ ಅಪ್ಲಿಕೇಶನ್ದಲ್ಲಿ. ಇನ್ನು ನೋಡ್ಕೊಂಡು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ, UPN ಎಲ್ಲಿ ಸಿಗುತ್ತೆ ಎಲ್ಲ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಫ್ರೆಂಡ್ಸ್. ಮಿಸ್ಟೇಕ್ ಮಾಡ್ಕೋಬೇಡಿ, ಕೊನೆವರೆಗೂ ಯೂಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟು ಲಾಂಗ್ ಧನ್ಯ ಫ್ರೆಂಡ್ಸ್. ಮುಂದೆ ಸಿಗುತ್ತೆ ಅಂತ ಆಲ್ ಸೋ ಮಚ್ ಫ್ರೆಂಡ್ಸ್. ಹೇಳ್ತಾ ನಿಮಗೆ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ, ನಾನು ಟೆಲಿಗ್ರಾಮ್ ಯಾವ ರೀತಿ ಬರಬೇಕು ನಾನು ತೀಸ್ಕೊಟ್ಟು ಹೋಗಿ ಫ್ರೆಂಡ್ಸ್. ಬನ್ನಿ ಇದೊಂದು ಎಕ್ಸ್ಪೋರ್ಟ್ ಆಗಲಿ, ಅದಕ್ಕೂ ಅದನ್ನ ತೀಸ್ಕೊಟ್ಟು ನಾನು ಫ್ರೆಂಡ್ಸ್. ಎಷ್ಟು 30 ನಿಮಿಷ ವಿಡಿಯೋ ಆಯಿತು ಗ್ರೂ, 30 ನಿಮಿಷ 3 ಸಲ ಕಟ್ ಆಯಿತು. 30 ನಿಮಿಷ ವಿಡಿಯೋ ಆಯಿತು. ಬಟ್ ಅದ್ರೊಳಗೆ ನಾನು ಒಂದು ಸ್ವಲ್ಪ ತೊಗೊಂಬಂದು ಎಲ್ಲಿ ಮಾಡಬೇಕು, ಒಂದು 28-29 ತಂದಿಟ್ಟರೆ ನಿಮಗೆಲ್ಲ ಚೆನ್ನಾಗಿ ಆಕೈತಿ. ಒಂದು ಸ್ವಲ್ಪ ಎಕ್ಸ್ಪೋರ್ಟ್ ಆಗಲಿ, ಏನು ಪರವಾಗಿಲ್ಲ. 1 ನಿಮಿಷ ಅಷ್ಟೇ ಏನು ಪರವಾಗಿಲ್ಲ. ನಾನು ನೀಟಾಗಿ ತಿಳ್ಕೊಂಡ್ರೆ ಸಾಕು, ನಿಮಗೆ ಎಡಿಟಿಂಗ್ ಕಲ್ಕೊಂಡು ಸರ್. ಈ ರೀತಿ ಆಯ್ತು ಫ್ರೆಂಡ್ಸ್. ಇಲ್ಲಿ ಪ್ಲೇ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫುಲ್ ನೀಟಾಗಿ ಆಯಿತು. ಬಲಗಡೆ ಸರ್ ಡನ್ ಐತಿ, ತರ ಮೇಲ್ಗಡೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ನಾವು ಏನು ಮಾಡ್ಕೊಳ್ಳೋಣ, ಗ್ಯಾಲರಿಗೆ ಬರೋಣ. ಇನ್ನು ಗ್ಯಾಲರಿ ಬಂದು ತೀಸ್ಕೊಡ್ತೀನಿ, ನಿಮ್ಗೆ ತೋರಿಸ್ಕೊಟ್ಟು ನಾನು ಹೋಗಿನ ಮುಂದೆ ಹೇಳಕ್ಕೆ. ನೋಡ್ಕೊಳ್ಳಿ ಈ ರೀತಿ ಇದು ಓಪನ್ ಆಯಿತು ಗ್ಯಾಲರಿ ಅನ್ನೋದು. ಇಲ್ಲಿ ಫಸ್ಟಿಗೆ ಬಂದೈತೆ ಫ್ರೆಂಡ್ಸ್, ನೋಡ್ಕೊಳ್ಳೋಣ. ಯಾಕ್ರು ಓಕೆ ಈಗ ಬಂತು ನೋಡ್ಕೊಳ್ಳಿ. ಒಂದು ಸ್ವಲ್ಪ ಲೋಡ್ ತೊಗೊಂಡು ಈಗ ಬಂತು. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ವಿಡಿಯೋ ಅನ್ನೋದು ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ. ಈ ರೀತಿ ಪ್ಲೇ ಮಾಡಿ. ನೋಡರ ಗಡ್ಡಿಗೆ ಮೇವಿಗೆ ಬಂದಾಗ ಬಿದ್ದಿಳಲ್ಲು ತೊಡಕ, ಮೆಚ್ಚಿನಲಂಗ ತಮ್ಮ ಮೆಚ್ಚಿನ ಅಕ್ಕಿನ ಹಾಲಿನಂತ ಗುಣಕ, ನೋಡರ ಗಡ್ಡಿಗೆ ಮೇವಿಗೆ ಬಂದಾಗ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಐತೆ ಫ್ರೆಂಡ್ಸ್. ಇದೇ ರೀತಿ ಮಾಡ್ಕೊಳ್ಳಿ. ಹಾಗೆ ನಾನು ಟೆಲಿಗ್ರಾಮ್ ಚಾನಲ್ ಬರಬೇಕಾಗಿತ್ತು ಫ್ರೆಂಡ್ಸ್. ನಾನು ಟೆಲಿಗ್ರಾಮ್ ಯಾವ ರೀತಿ ಬರೋ ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದೇ ಲಿಂಕ್ ಐತಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಟೆಲಿಗ್ರಾಮ್ ಚಾನಲ್ಗೆ ಬನ್ನಿ. ಎಲ್ಲರೂ ಒಂದೊಂದ್ಸರಿ ಕ್ರೋಮ್ದಲ್ಲಿ ಹೋಗಿ ಎರರ್ ಐತೆ ತೋರಿಸ್ತಾ ಆ ಕ್ರಮದಾಗ ಏನು ಮಾಡ್ಕೊಳ್ಳಿ, ನಿಮ್ಮ ಟೆಲಿಗ್ರಾಮ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಓಪನ್ ಆದ ನಂತರ ಈ ರೀತಿ ಓಪನ್ ಆಗಲಿ. ಓಪನ್ ಆದ ನಂತರ ಏನು ಮಾಡ್ಕೊಳ್ಳಿ ಫ್ರೆಂಡ್ಸ್, ಜಸ್ಟ್ ನೋಡ್ಕೊಳ್ಳಿ. ಯಾಕೋ ಮೊಬೈಲ್ ನೋಡ್ತದೆ ಫ್ರೆಂಡ್ಸ್. ಈ ರೀತಿ ಬಂದ್ಕೊಂಡು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇ ಮಾಡ್ಕೊಳ್ಳಿ, ತಂಗಾಳಿ ಎಡಿಟ್ ಅನ್ನು ಸರ್ಚ್ ಮಾಡ್ಕೊಳ್ಳಿ. ತಂಗಾಳಿ ಎಡಿಟ್ ಒಂದು ಅಷ್ಟೇ ಸರ್ಚ್ ಮಾಡ್ಕೊಳ್ಳಿ. ಬ್ಲಾಕ್ ಕಲರ್ ಟಿಪ್ ಇದು ಫಸ್ಟಿಗೆ ಬರೋದು ಫ್ರೆಂಡ್ಸ್. ನಿಮಗೆ ನೋಡ್ಕೊಳ್ಳಿ ತಂಗಾಳಿ ಎಡಿಟ್ ಒಂದು ಬ್ಲಾಕ್ ಕಲರ್ ಟಿಪ್ ಫಸ್ಟಿಗೆ ಬಂದೈತೆ ನೋಡ್ಕೊಳ್ಳಿ.
ಫಸ್ಟಿಗೆ ಬಂದರೆ ಏನಾಕೈತಿ ನಿಮಗೆ ಎಷ್ಟು ಸಬ್ಸ್ಕ್ರೈಬ್ ಎಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ 8,000 ಸಬ್ಸ್ಕ್ರೈಬ್ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಫಸ್ಟ್ನೇ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬ್ಲಾಕ್ ಕಲರ್ ಚಾನಲ್ ಐತೆ ನೋಡ್ಕೊಳ್ಳಿ. ಫಸ್ಟ್ನೇದು ತಂಗಾಳಿ ಎಡಿಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾನಲ್ ಮೇಲೆ ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ 8,000 ಸಬ್ಸ್ಕ್ರೈಬ್ ತಳಗ ಮೇಲೆ ನೋಡ್ಕೊಳ್ಳಿ. ತಳಗಡೆ ಜಾಯ್ನ್ ಆಗಿ ಅದೇ ರೀತಿ ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಅವಿ ಪ್ಲೇಯರ್ ಟ್ಯಾಬ್ಲೆಟ್ಸ್ ಇಂಥವು ಸೈಕೆಲ್ಲ ಕ್ರಿಯೇಟ್ ಮಾಡಿ ಹಾಕಿರ್ತೀನಿ ಫ್ರೆಂಡ್ಸ್. ಅದೇ ರೀತಿ ಎಲ್ಲ ಟ್ಯಾಬ್ಲೆಟ್ಸ್ ಇರ್ತಾವೆ, ಎಲ್ಲ ರೀತಿ ಇರ್ತಾವೆ ಫ್ರೆಂಡ್ಸ್. ಅವಿ ಪ್ಲೇಯರ್ ಬರ್ತೈತಿ, ಎಲ್ಲ ರೀತಿ ಇಲ್ಲಿ ಪಿಕ್ಸ್ ಆರ್ಟ್ ಹೋಯ್ತಿ ಎಲ್ಲ ಬರ್ತಾವೆ ಫ್ರೆಂಡ್ಸ್. ನಿಮ್ಗೆ ಏನಾಕೈತಿ ಇಲ್ಲಿ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಕ್ಯಾಪ್ಕಟ್ ಅನ್ನೋದು ಐತಿ ಇಲ್ಲಿ ನೋಡ್ಕೊಳ್ಳಿ. ಸೆಪ್ಟೆಂಬರ್ 27 ತಾರೀಕು ಐತಿ. ಇದನ್ನ ತಗೋಕ್ ಹೋಗ್ಬಿಡಿ, ಬಟ್ ಇದು ತೊಗೊಂಡ್ರೆ ಅಪ್ಡೇಟ್ ಕೇಳೋ ಚಾನ್ಸಸ್ ಐತಿ. ಅದ್ರ ಜೊತೆ UPN ಐತಿ, ಇದು ಸಟ್ ಆಕೈತಿ. ಬಟ್ ನಿಮ್ಮ ಟೆಕ್ ಅಪ್ಡೇಟ್ ಕೇಳ್ತಾ ಅಪ್ಡೇಟ್ ಕೊಡಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇಲ್ಲಿ ನೋಡ್ಕೊಳ್ಳಿ. ಫಸ್ಟಿಗೆ ನಾ ವಿಡಿಯೋ ಅಪ್ಲೋಡ್ ಆದ್ರೂ ಇಲ್ಲಿ ಫಸ್ಟಿಗೆ ಲಿಂಕ್ ಇರ್ತದೆ. ಲಿಂಕ್ ಕೆಳಗಡೆ ವಿಡಿಯೋಸ್ ಆ ವಿಡಿಯೋ ಅಂದರೆ ಆ ಯೂಟ್ಯೂಬ್ ಲಿಂಕ್ ಕೆಳಗಡೆ ಆ ಅಪ್ಲಿಕೇಶನ್ ಬರ್ತಾವೆ ಫ್ರೆಂಡ್ಸ್. ಅದೇ ರೀತಿ ಇಲ್ಲಿ ತೋರಿಸೋದು ನೋಡ್ಕೊಳ್ಳಿ. ಇದೇ ರೀತಿ ಅಪ್ಲಿಕೇಶನ್ ಇರ್ತಾವೆ 166 MB ಇದೇ ರೀತಿ ಇರ್ತಾವೆ. ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಎರಡು ಕೊಟ್ಟಿರ್ತೀನಿ, ಅದ್ರ ಜೋಡಿ ಅಂತ ಇದೇ ರೀತಿ ಇದನ್ನ ಕಾಪಿ ಮಾಡಿ ಇಲ್ಲಿ ಕೊಟ್ಟಿರ್ತೀನಿ. ಬಟ್ ತಗೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಆ ಲಿಂಕ್ ಲಾಂಗ್ ವಿಡಿಯೋ ನೋಡ್ಕೊತೀನಿ ಫ್ರೆಂಡ್ಸ್. ಮುಂದೆ ಸಿಗುತ್ತಂತ ನೀವು ಇದೇ ವಿಡಿಯೋನ ಮಾಡ್ಕೋತಾರೆ ನನ್ನ ಫ್ರೆಂಡ್ಸ್. ಇವತ್ತು ಅದು ವಿಡಿಯೋನ ಕೊಟ್ಟಿರ್ತೀನಿ ಅಂದರೆ ಏನು ಮಾಡಿರ್ತೀನಿ ಅಕ್ಷರ PNG ಒಳಗೆ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಾಸ್ಟಿಗೆ ಅಲ್ಲಿ ಇಂಟ್ರೆಸ್ಟ್ ಒಳಗೆ ಇರ್ತೈತಿ. ತಗೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಗೆ ಅದನ್ನ ಹೇಳ್ಕೊಟ್ಟಿನಿ ಎಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.